Okay, so happy evening, all of you. Namaste. ಸ್ನೇಹಿತರೆ ವೆಲ್ಕಮ್ ಎಲ್ಲರಿಗೂ. ಸೊ ವೆಲ್ಕಮ್ ಫಾರ್ ದಿಸ್ ವಂಡರ್ಫುಲ್ ಅಮಾವಾಸ್ಯೆ ರಿಚುವಲ್. ಜೊತೆಗೆ ಇವತ್ತು ಹಬ್ಬ ಇದೆ, ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ, ಲಕ್ಷ್ಮಿ ಹಬ್ಬ. ಸೊ ಇವತ್ತು ನಾವು ಕಲಿಯೋಣ ದೀಪಾವಳಿಯ ಕೆಲವು ವಂಡರ್ಫುಲ್ ರಿಚುವಲ್ಸ್ನ ಕಲಿಯೋಣ ಇವತ್ತು. ಡನ್. ಸೊ ಇವತ್ತಿನ ಸೆಷನ್ಗೆ ಈ ಅಮಾವಾಸ್ಯೆ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ. ಇಲ್ಲ ಅಂದ್ರೂ ವೈಟ್ ಶೀಟ್ ಬೇಕು, ಕ್ಲೀನ್ ಆಗಿ ನೀಟಾಗಿ ಒಂದು ವೈಟ್ ಶೀಟ್ ಬೇಕು. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್ ನಡೆಯುತ್ತೆ. ಜೊತೆಗೆ ಬೌಲ್ ಅಥವಾ ತಟ್ಟೆ, ಒಂದು ಹೋಲ್ಡರ್, ಚಿಮ್ಟ ಹೋಲ್ಡರ್, ಜೊತೆಗೆ ನೀರಿನ ಬಾಟಲ್, ಕ್ಯಾಂಡಲ್ ಅಥವಾ ದೀಪ, ಜೊತೆಗೆ ಮ್ಯಾಚ್ ಬಾಕ್ಸ್. ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಒಂದು 5 ವಿಶಸ್. ಸೊ ಈ ದೀಪಾವಳಿಯ ರಿಚುವಲ್ ಅಮಾವಾಸ್ಯೆ ದಿನದಂದು ಕೆಲವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ನಿಮ್ಮ ವಿಶಸ್ ಅಥವಾ ನಿಮ್ಮ ಗೋಲ್ಸ್, ಡ್ರೀಮ್ಸ್ ಏನಿದೆ ಫುಲ್ಫಿಲ್ ಮಾಡಲಿಕ್ಕೆ ಅದನ್ನ ಮನಸ್ಸಿನಲ್ಲಿ ರೆಡಿ ಇಟ್ಕೊಳ್ಳಿ, ಅಥವಾ ಒಂದ್ ಕಡೆ ಬುಕ್ಕಲ್ಲಿ ಬರೆದಿಟ್ಟಿದ್ರು ನಡೆಯುತ್ತೆ. ಡನ್. ಸೊ ಇಷ್ಟು ನೀವು ಇವತ್ತು ರೆಡಿ ಮಾಡ್ಕೋಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ರಿಯಲಿ ಅಪ್ರಿಷಿಯೇಟ್ ಯಾರು 400 ಜನ ಅಟೆಂಡ್ ಮಾಡ್ತಾ ಇದ್ದೀರಾ. ಹಬ್ಬದ ದಿನ ಇದ್ರೂ ಕೂಡ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ವಂಡರ್ಫುಲ್, ಆಸಮ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಲರ್ನ್ ಬ್ಯೂಟಿಫುಲಿ ಅಬೌಟ್ ದೀಪಾವಳಿ ರೆಮಿಡೀಸ್. ಸೊ ಫಸ್ಟಿಗೆ ಇವತ್ತು ದೀಪಾವಳಿ ರೆಮಿಡೀಸ್ ಬಗ್ಗೆ ಕಲಿಯೋಣ. ಡನ್. ಆರ್ ಯು ಆಲ್ ರೆಡಿ? ಎಲ್ಲ ರೆಡಿ ಇದ್ದೀರಾ? ಸೊ ಎಲ್ಲರೂ ಒಂದ್ಸರಿ ನಿಮ್ಮ ವಾಯ್ಸ್ ಕೇಳಿಸ್ಕೊಂಡ್ಬಿಡೋಣ. ಅನ್ಮ್ಯೂಟ್ ಮಾಡಿ, ವಿಶ್ ಮಾಡಿ. ಹಾಗೆ ಎಲ್ಲರಿಗೂ ಇನ್ನೊಂದ್ಸಾರಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಈವ್ನಿಂಗ್. ದೀಪಾವಳಿ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. Yes. Yes. Super. Awesome. So let's start. ಶುರು ಮಾಡೋಣ. ಪ್ರತಿಯೊಬ್ಬರು ಬುಕ್ ಪೆನ್ ಇಟ್ಕೊಳ್ಳಿ. ವಿಲ್ ಸ್ಟಾರ್ಟ್ ಲರ್ನಿಂಗ್. ಸೊ ಸ್ನೇಹಿತರೆ, ಏನಿವಾಗ ನಮ್ಮ ಒಂದು ಫೆಸ್ಟಿವಲ್ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಸೊ ದೀಪಾವಳಿ ಹಬ್ಬ ಅಂದಾಗ ಸೊ ಬೇರೆ ಬೇರೆ ಒಂದು ಮೀನಿಂಗ್ ಎಲ್ಲ ಕೊಡ್ತಾರೆ ಅದಕ್ಕೆ. ನರಕ ಚತುರ್ಥಿ ಅಥವಾ ಕತ್ಲೆನ ಹೋಗ್ಲಾಡ್ಸಂಥದ್ದು, ನೆಗೆಟಿವ್ಸ್ನ ಕ್ಲಿಯರ್ ಮಾಡೋಂಥದ್ದು, ಮನೆನೆಲ್ಲ ಕ್ಲೀನ್ ಮಾಡಿ ಪಾಸಿಟಿವ್ನ ತರೋದು, ಬೆಳಕನ್ನ ತರೋಂಥದ್ದು, ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋಂಥದ್ದು, ಈ ಥರ ಸಾಕಷ್ಟು ಮೀನಿಂಗ್ಸ್ ಇದೆ. ಓಕೆ, ಬಟ್ ವಿಲ್ ಲರ್ನ್ ಇನ್ ಅ ಡಿಫ್ರೆಂಟ್ ವೇ. ಸೊ ಮೇಯ್ನ್ ಆಗಿ ನಾವು ದೀಪಾವಳಿ ಅಂದಾಗ ಲಕ್ಷ್ಮಿ ಪೂಜೆ ಮಾಡ್ತೀವಿ, ರೈಟ್? ಸೊ ನೋಡಿ, ಲಕ್ಷ್ಮಿ ಅಂದಾಗ ತುಂಬಾ ಜನ ಅನ್ಕೊಳ್ತಾರೆ ಒಂದು ರೀತಿಯ ಲಕ್ಷ್ಮಿ ಅಷ್ಟೇ ಯೋಚನೆ ಮಾಡ್ತಾರೆ, ಧನಲಕ್ಷ್ಮಿ ಅಷ್ಟೇ ಯೋಚನೆ ಮಾಡ್ತಾರೆ, ರೈಟ್? ಧನಲಕ್ಷ್ಮಿ ಅಂದ್ರೇನು? ದುಡ್ಡು ಒಂದೇ ಯೋಚನೆ ಮಾಡ್ತಾರೆ, ಮನಿ ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ನೋಡಿ, ಆಕ್ಚುಲಿ ಲಕ್ಷ್ಮಿ ಅಂದಾಗ ಯಾರು ರಿಯಲ್ ರಿಚ್ ಗೊತ್ತಾ? ಯಾರು ರಿಯಲಿ ಒಬ್ಬ ಶ್ರೀಮಂತ ಅಥವಾ ಐಶ್ವರ್ಯವಂತ ಯಾರಪ್ಪ ಅಂತ ಹೇಳಿದ್ರೆ, ಯಾರ ಹತ್ರ ಅಷ್ಟಲಕ್ಷ್ಮಿನೂ ಇದೆ, ಅಷ್ಟಲಕ್ಷ್ಮಿಗಳು ಒಲಬೇಕು, ಅಷ್ಟಲಕ್ಷ್ಮಿಗಳು, ಅವಾಗ ಅವನು ರಿಯಲಿ ರಿಚ್ ಅಂತ ಅರ್ಥ. ಮೊದ್ಲಿನ ಕಾಲದಲ್ಲಿ ನೋಡಿ, ಆನೆ ಇಟ್ಕೊಂಡವ್ರಿಗೆ ರಿಚ್ ಅಂತ ಹೇಳ್ತಾ ಇದ್ರು, ಗಜಲಕ್ಷ್ಮಿ ಅಲ್ಲ? ಸೊ ಈ ತರ ವಿಜಯಲಕ್ಷ್ಮಿ, ಶೌರ್ಯಲಕ್ಷ್ಮಿ, ಇಷ್ಟೊಂದು ಲೈಕ್ ವಿ ಹ್ಯಾವ್ 8 ಲಕ್ಷ್ಮಿಗಳನ್ನ ನಾವು ವಿನ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಮೀನಿಂಗ್. ಆಕ್ಚುಲಿ ಎಲ್ಲ ಲಕ್ಷ್ಮಿಯನ್ನ ನಾವು ಒಂದು ಪೂಜೆ ಮಾಡಿ ಒಲಿಸ್ಕೊಳ್ಳೋದು ಅಂತ ಹೇಳಿ. ಓಕೆ, ಸೊ ಇವತ್ತಿನ ಈ ಹಬ್ಬದಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಲಕ್ಷ್ಮಿಯನ್ನ ನಾವು ಆಹ್ವಾನ ಮಾಡಬೇಕು ಅಥವಾ ಒಲಿಸ್ಕೋಬೇಕು, ಬರ್ಸ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕಾಮನ್ ಆಗಿ ಎಲ್ಲರೂ ಮಾಡಿರ್ತೀರ, ಮತ್ತೆ ಇದ್ರ ಬಗ್ಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲ ಒಂದು ನೆಗೆಟಿವಿಟಿನ ಕ್ಲಿಯರ್ ಮಾಡ್ಬೇಕು ನೀವು. ಓಕೆ, ಸೊ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ನಿಮ್ಮ ಮೊಬೈಲಲ್ಲಿರೋ ನೆಗೆಟಿವಿಟಿನ ಕ್ಲಿಯರ್ ಮಾಡಬೇಕು. ಬೇಡದಿರೋ ಮೆಸೇಜು, ಆ್ಯಪು, ಅದು ಇದೆಲ್ಲ ಡಿಲೀಟ್ ಮಾಡಾಕ್ಬೇಕು. ಮನೆಯಲ್ಲಿ ಸಾಕಷ್ಟು ಮನೆನ ಕ್ಲೀನ್ ಮಾಡ್ಬೇಕು ನೀವು. ಅನ್ವಾಂಟೆಡ್ ಕ್ಲಟರ್ಸ್ನ ರಿಮೂವ್ ಮಾಡಬೇಕು. ಹಳೆ ಬಟ್ಟೆಗಳು, ಪಾತ್ರೆಗಳು, ಒಡೆದೋಗಿರೋ ವಸ್ತುಗಳು, ಬೇಡದಿರೋ ವಸ್ತುಗಳು,
ಜಂಕ್ ಎಲ್ಲ ತುಂಬಿಸಿಟ್ಟಿರ್ತಾರಲ್ಲ, ಬೇಕಾಗತ್ತೆ 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 ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ರಿಮೂವ್ ಮಾಡಬೇಕು. ಹಳೇದು ಹೋದ್ರೆ ತಾನೇ ಹೊಸ ಬರಕ್ ಸಾಧ್ಯ, ರೈಟ್? ಲಕ್ಷ್ಮಿಗೆ ಕ್ಲೆನ್ಲಿನೆಸ್ ಬೇಕು. ಎಲ್ಲಿ ಕ್ಲೆನ್ಲಿನೆಸ್ ಇರುತ್ತೆ ಅಲ್ಲಿ ಲಕ್ಷ್ಮಿ ಬರ್ತಾರೆ ಅಲ್ವಾ? ಮಾಡಿದ್ರ ಕ್ಲೀನಿಂಗ್ ಮಾಡಿದ್ರ? ಎಸ್, ಹೇಳಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅನ್ಮ್ಯೂಟ್ ಮಾಡಿ ಹೇಳಿ. ಕ್ಲಿಯರ್ ಮಾಡಿದ್ದೀವಿ. ಮಾಡಿದೀವಿ ಗುರುಜಿ, ಎಲ್ಲ ಕ್ಲೀನ್ ಮಾಡಿದ್ದೀವಿ ಗುರುಜಿ, ಹಾಕಿದೀವಿ. ಡನ್, ವೆರಿ ಗುಡ್. ಸೊ ಫಸ್ಟ್ ಇದನ್ನ ಮಾಡ್ಬೇಕು ನೀವು. ಏನು? ಕ್ಲಟರ್ನ ರಿಮೂವ್ ಮಾಡಬೇಕು. ಸೊ ಆಲ್ರೆಡಿ ಮಾಡಿದೀರಾ. ಇನ್ ಕೇಸ್ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಮೇಕ್ ಶೋರ್ ದಟ್ ನೀವು ಅನ್ವಾಂಟೆಡ್ನೆಲ್ಲ ರಿಮೂವ್ ಮಾಡ್ತೀರಾ. ಎರಡನೇದು ನೋಡಿ, ವಾಸ್ತು ಪ್ರಕಾರದಲ್ಲಿ ನಾವು ಸ್ವಲ್ಪ ಕಲಿಯೋಣ. ವಾಸ್ತು ಮತ್ತೆ ಫೆಂಕ್ಷೈ ಪ್ರಕಾರ ಸ್ವಲ್ಪ ಕಲಿಯೋಣ. ದೀಪಾವಳಿಗೆ ಏನ್ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು. ಓಕೆ, ಸೊ ನೋಡಿ, ದಿಕ್ಕುಗಳು ಅಂತ ಹೇಳಿದಾಗ ಎಲ್ಲಾ ದಿಕ್ಕೂನು ಆಕ್ಚುಲಿ ನಮಗೆ ಒಳ್ಳೇದೇನೆ. ಎಲ್ಲಾ ದಿಕ್ಕಿಂದನೂ ಲಕ್ಷ್ಮಿ ಬರೋದೇನೆ. ಎಲ್ಲಾ ದಿಕ್ಕಿಂದನೂ ನಾವು ಮನಿನ ಗಳಿಸ್ತೀವಿ, ಮನಿನ ರಿಸೀವ್ ಮಾಡ್ಕೊಳ್ತೀವಿ. ಬಟ್ ಮುಖ್ಯವಾಗಿ ಒಂದು 3 ದಿಕ್ಕುಗಳನ್ನ ನೀವೇನ್ ಮಾಡ್ಬೇಕು, ಈ ದೀಪಾವಳಿಯಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು. ಸರಿನಾ? ಯಾವ ದಿಕ್ಕು ಸರ್? ಸೊ ನೋಡಿ, ಲಕ್ಷ್ಮಿ ಅಂದಾಗ ಮೊದಲನೇದಾಗಿ ನಿಮ್ಮ ಜಾಬ್ ರಿಲೇಟೆಡ್. ಅದು ಜಾಬ್ ಇರ್ಬೋದು, ನಿಮ್ಮ ಪ್ರೊಫೆಷನ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ವಾಟ್ ಎವರ್. ಓಕೆ, ಸೊ ನಮ್ಗೆ ಲಕ್ಷ್ಮಿ ಎಲ್ಲಿಂದ ಬರೋದು? ದುಡಿಮೆಯಿಂದ ಬರೋದಲ್ವಾ? ದುಡಿಮೆ ಅಂದ್ರೆ ಅರ್ಥ ಏನು? ನಿಮ್ಮ ಪ್ರೊಫೆಷನ್, ನಿಮ್ಮ ಕೆಲಸ, ನಿಮ್ಮ ಜಾಬ್, ನಿಮ್ಮ ಪ್ರೊಫೆಷನ್, ನಿಮ್ಮ ಬಿಸ್ನೆಸ್. ಸೊ ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಆಟೋಮೆಟಿಕ್ ದುಡ್ಡು ಬರುತ್ತಲ್ವಾ? ಪ್ರೊಫೆಷನಲಿ ನೀವು ಬೆಳೀತಾ ಇದ್ದೀರಾ, ಪ್ರಮೋಷನ್ ಆಗ್ತಾ ಇದೆ, ಹೊಸ ಅವಕಾಶಗಳು ಸಿಗ್ತಾ ಇದೆ, ಹೊಸ ಕ್ಲೈಂಟ್ ಸಿಗ್ತಾ ಇದಾರೆ, ಸೊ ಬೆಳೀತಾ ಇದ್ದೀರಾ ಅಂತ ಅರ್ಥ. ಸೊ ನಾರ್ತ್ ಡೈರೆಕ್ಷನ್ ಬರ್ಕೊಳ್ಳಿ. ನಾರ್ತ್ ಡೈರೆಕ್ಷನ್. ಈಗ ನಿಮ್ಮ ಮನೆ ಇದೆ. ಸೊ ನಿಮ್ಮ ಮನೇನ ನೀವೇನ್ ಮಾಡ್ತೀರಾ? 4 ದಿಕ್ಕುಗಳನ್ನ ನೋಡ್ಕೊಳ್ತೀರಾ. ಸೂರ್ಯ ಹುಟ್ಟೋ ದಿಕ್ಕು ಪೂರ್ವ ದಿಕ್ಕಾಗಿರುತ್ತೆ. ಅದಕ್ಕೆ 45 ಡಿಗ್ರಿನಲ್ಲಿ ನಿಮಗೆ ನಾರ್ತ್ ದಿಕ್ಕು. ಓಕೆ, ಸೊ ಉತ್ತರ ದಿಕ್ಕು ನಿಮ್ಮ ಜಾಬ್ ರಿಲೇಟೆಡ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ದಿಕ್ಕು ನಿಮ್ಮ ಮನೆಯ ಸೌತ್ ಈಸ್ಟ್ ದಿಕ್ಕು. ಸೌತ್ ಈಸ್ಟ್ ಅಂದ್ರೆ ದಕ್ಷಿಣ ಮತ್ತೆ ಪೂರ್ವ ದಿಕ್ಕಿನ ಮಧ್ಯದಲ್ಲಿ. ಈಗ ನೀವು ಕರಿತೀರಾ ಅದನ್ನ ಅಗ್ನಿ ಮೂಲೆ ಅಂತಾನೂ ಕರಿತೀರಾ, ರೈಟ್? ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದಲ್ಲಿ ಬರಂಥದ್ದು ಅದು ನಿಮ್ಮ ಅಗ್ನಿ ಮೂಲೆ. ಸೊ ನೋಡಿ, ಇದು ಈ ಮೂಲೆ, ಈ ಸೌತ್ ಈಸ್ಟ್ ಡೈರೆಕ್ಷನ್ ಇದೆಯಲ್ವಾ, ದಿಸ್ ಇಸ್ ವೆರಿ ಪವರ್ಫುಲ್. ನೋಡಿ, ಇದು ಎನರ್ಜಿಯ ಝೋನ್. ಇದು ಎನರ್ಜಿ ಅಂದ್ರೆ ಏನು? ಅಲ್ಲಿ ಅಗ್ನಿ ಅಂದ್ರೆ ಅರ್ಥ ಏನು? ಅಗ್ನಿ ಇಸ್ ನಥಿಂಗ್ ಬಟ್ ಪವರ್, ಎನರ್ಜಿ, ಶಕ್ತಿ. ಸೊ ಲಕ್ಷ್ಮಿ ಅಂದ್ರೆ ಏನು? ಶಕ್ತಿ ಅಲ್ವಾ? ಸೊ ದುಡ್ಡು ಬರೋದು ಕ್ಯಾಶ್ ಫ್ಲೋ ಅಂತ ಬರೋಂಥದ್ದು, ಲಿಕ್ವಿಡ್ ಕ್ಯಾಶ್ ಫ್ಲೋ ಅಂತ ಬರೋಂಥದ್ದು ಸೌತ್ ಈಸ್ಟ್ ಡೈರೆಕ್ಷನ್ ಇಂದ. ಸೌತ್ ಈಸ್ಟ್ ಡೈರೆಕ್ಷನ್ ಇಂದ. ನೆಕ್ಸ್ಟ್, ಸೊ ಈ ಸೌತ್ ಈಸ್ಟ್ ಡೈರೆಕ್ಷನ್ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ನೆಕ್ಸ್ಟ್, ಈಗ ತುಂಬಾ ಜನ ಈ ಮಾತು ಕೇಳಿದೀನಿ, ಸರ್ ದುಡ್ಡು ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ, ಬಟ್ ಉಳಿತಾ ಇಲ್ಲ ಸರ್, ಸೇವ್ ಆಗ್ತಾ ಇಲ್ಲ ಸರ್, ಖರ್ಚಾಗ್ತಾ ಇದೆ. ರೈಟ್? ಅರ್ನ್ ಮಾಡ್ತಾ ಇದೀನಿ ಬಟ್ ಎಲ್ಲೋ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಉಳಿತಾನೆ ಇಲ್ಲ ಸರ್ ಅಂತ ಹೇಳ್ಬಿಟ್ಟು. ಸೊ ಸೇವಿಂಗ್ಸ್ ಆಗ್ಬೇಕಲ್ವಾ? ರೈಟ್ ವೇನಲ್ಲಿ ಉಳಿತಾಯ ಆಗ್ಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ? ಹಾ, ಸೊ ನಿಮ್ಮ ವೆಸ್ಟ್ ಝೋನ್, ನಿಮ್ಮ ಪಶ್ಚಿಮದ ದಿಕ್ಕು. ಓಕೆ, ಇನ್ಫ್ಯಾಕ್ಟ್ ಎಕ್ಸಾಕ್ಟ್ ಪಶ್ಚಿಮನೂ ಅಲ್ಲ, ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಇದೆಯಲ್ವಾ, ಅದಕ್ಕೂ ಮತ್ತೆ ವೆಸ್ಟ್ ಭಾಗದ ಮಧ್ಯದಲ್ಲಿ ಒಂದು ಝೋನ್ ಬರುತ್ತೆ. ದಟ್ ಈಸ್ ವೆಸ್ಟ್ ಆಫ್ ದ ಸೌತ್ ವೆಸ್ಟ್ ಅಂತ ಹೇಳಿ. ಈಗ ಕೆಲವ್ರಿಗೆ ಅರ್ಥ ಆಗ್ಬೋದು, ಕೆಲವ್ರಿಗೆ ಅರ್ಥ ಆಗದಿರಬಹುದು, ವಾಸ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ಸಿಂಪಲ್ ಆಗಿ ಹೇಳ್ತಿದ್ದೀನಿ, ನಿಮ್ಮ ಪಶ್ಚಿಮದ ದಿಕ್ಕು ಅಂತ ತಿಳ್ಕೊಳ್ಳಿ. ಓಕೆ, ಈಗ ಲೆಟ್ಸ್ ಸೇ ಇದು ಪಶ್ಚಿಮ ಮತ್ತು ದಕ್ಷಿಣದ ಮೂಲೆ ಒಂದು ಬರುತ್ತಲ್ವಾ, ಅದರ ಮಧ್ಯದಲ್ಲಿ ಬರುತ್ತೆ ನಿಮ್ಮ ವೆಸ್ಟ್ ಆಫ್ ದ ಸೌತ್ ವೆಸ್ಟ್. ಸೊ ಆ ಭಾಗದಲ್ಲಿ ನೀವೇನ್ ಮಾಡಬೇಕು? ಮನಿ ಸೇವ್ ಆಗ್ಲಿಕ್ಕೆ, ಉಳ್ಕೊಳ್ಳಕ್ಕೆ,
ಅಥವಾ ಮನಿ ಹೆಚ್ಚಾಗ್ಲಿಕ್ಕೆ, ಇನ್ವೆಸ್ಟ್ಮೆಂಟ್ ಆಗ್ಲಿಕ್ಕೆ, ಇದಕ್ಕೆಲ್ಲದಕ್ಕೂ ಆ ಝೋನ್ ಅನ್ನು ನೀವೇನ್ ಮಾಡಬೇಕು, ಆಕ್ಟಿವೇಟ್ ಮಾಡ್ಕೋಬೇಕು. ಸರಿನಾ? ನಾಟ್ ಎಕ್ಸಾಕ್ಟ್ಲಿ ಸೌತ್ ವೆಸ್ಟ್ ಝೋನ್ ಅಲ್ಲ ಸೋಮಗೌಡ ಅವರೇ, ಅದ್ರ ಮಧ್ಯದಲ್ಲಿ, ವೆಸ್ಟ್ ಮತ್ತೆ ಸೌತ್ ವೆಸ್ಟ್ ಝೋನ್ ಮಧ್ಯದಲ್ಲಿ ಬರುತ್ತೆ, ವೆಸ್ಟ್ ಆಫ್ ದ ಸೌತ್ ವೆಸ್ಟ್. ಓಕೆ, ಸೊ ಈ ಮೂರು ದಿಕ್ಕನ್ನ ನೀವೀಗ ಏನ್ ಮಾಡ್ಬೇಕು, ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ಈ ಮೂರು ದಿಕ್ಕನ್ನ ಏನ್ ಮಾಡ್ತೀರಾ, ಕ್ಲೆನ್ಸ್ ಮಾಡ್ತೀರಾ. ಕ್ಲೆನ್ಸ್ ಅಂದ್ರೆ ಏನು, ಈ ದಿಕ್ಕಲ್ಲಿ ನೋಡಿ, ಈ ಜಾಗದಲ್ಲಿ ನೋಡಿ, ಏನಾದ್ರೂ ಭಾರವಾದ ಇಟ್ಟಿದ್ದೀರಾ, ಅನ್ವಾಂಟೆಡ್ ಇಟ್ಟಿದ್ದೀರಾ, ತುಂಬಾ ಟೈಮಿಂದ ಯೂಸ್ ಮಾಡದಿರೋಂಥದ್ದು ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀರಾ ಅಂತ ಚೆಕ್ ಮಾಡಿ ನೋಡಿ. ಸೊ ಅದನ್ನ ರಿಮೂವ್ ಮಾಡಬೇಕು, ಮೊದಲನೇದು. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋಂಥದ್ದು, ಬೈ ಒನ್ ಮನಿ ಪ್ಲಾಂಟ್ ಬರ್ಕೊಳ್ಳಿ. ಒಂದು ಮನಿ ಪ್ಲಾಂಟ್ ನ ಬೈ ಮಾಡಬೇಕು, ಮನಿ ಪ್ಲಾಂಟ್ ನ ಬೈ ಮಾಡಬೇಕು. ನೋಡಿ, ಕುಬೇರ ಮೂಲೆ ಅಂತ ತುಂಬಾ ಜನ ಗೊತ್ತಿಲ್ಲದೆ ಇರೋರು ಸುಮ್ಮನೆ ಕುಬೇರ ಮೂಲೆ ಅಂತ ಹಾಕ್ತಾ ಇದಾರೆ. ಅದ್ರ ಬಗ್ಗೆ ಕುಬೇರ ಮೂಲೆ ಅಂತ ಯೋಚನೆ ಮಾಡಬೇಡಿ, ವೆಸ್ಟ್ ಝೋನ್ ನ ಲೆಕ್ಕ ಇಟ್ಕೊಳ್ಳಿ. ಸರಿನಾ? ಯು ವಿಲ್ ಗೆಟ್ ಕನ್ಫ್ಯೂಸ್ ಅದರ್ವೈಸ್. ಪಶ್ಚಿಮದ ದಿಕ್ಕು ಅಂತ ಲೆಕ್ಕ ಇಟ್ಕೊಳ್ಳಿ. ಓಕೆ, ಕುಬೇರ ಮೂಲೆ ಮತ್ತೆ ಪಶ್ಚಿಮದ ಮಧ್ಯದಲ್ಲಿ ಬರ್ಬೇಕು ಆಕ್ಚುಲಿ. ಡನ್. ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ. ಮನಿ ಪ್ಲಾಂಟ್, ಮನಿ ಪ್ಲಾಂಟ್ ಗಾಜಲ್ಲೂ ಬರುತ್ತೆ, ಗಾಜಿನ ಒಂದು ಬೌಲಲ್ಲಿ ಬರುತ್ತೆ. ಬ್ಲೂ ಕಲರ್ ಬೌಲ್ ಇದ್ರೆ ಒಳ್ಳೇದು, ಬ್ಲೂ ಕಲರ್ ಬೌಲ್ ಇದ್ರೆ ಒಳ್ಳೇದು, ಬ್ಲ್ಯಾಕ್ ಇದ್ರೂ ನಡೆಯುತ್ತೆ. ಓಕೆ, ಅಥವಾ ಗಾಜಿನ ಬೌಲ್ ಇದ್ರೂ ಕೂಡ ನಡೆಯುತ್ತೆ. ಮನಿ ಪ್ಲಾಂಟ್. ಸೊ ಮನಿ ಪ್ಲಾಂಟ್ ಯಾಕೆ, ಮನಿ ಪ್ಲಾಂಟ್ ನಿಮಗೆ ಅತಿ ಲೀಸ್ಟ್ ಟೇಕ್ ಕೇರ್ ಮಾಡ್ಬೇಕು ಅದನ್ನ, ಅದಾಗೆ ಆರಾಮಾಗಿ ಬೆಳೀತಾ ಹೋಗುತ್ತೆ. ಸ್ವಲ್ಪ ನೀರ್ ಹಾಕಿಟ್ಬಿಟ್ರೆ ಅದಾಗೆ ಬೆಳೀತಾ ಹೋಗುತ್ತೆ. ಬೇರೆದಕ್ಕೆಲ್ಲ ಸ್ವಲ್ಪ ಗಮನ ಕೊಡ್ಬೇಕು. ಬಟ್ ಇದು ಅದ್ರ ಪಾಡಿಗೆ ನೀರ್ ಹಾಕಿದ್ರೆ ಸಾಕು, ಬೇರೆ ಏನು ಅದಕ್ಕೆ ಇದು ಮಾಡ್ಬೇಕಾಗಿರೋಂಥದ್ದಿಲ್ಲ, ಅದ್ರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ. ಸೊ ಮನಿ ಪ್ಲಾಂಟ್ ಒಂದ್ ಬೇಕು, ಜೊತೆಗೊಂದು ದಿಯಾ, ಒಂದೊಳ್ಳೆ ದೀಪ ತಗೊಳ್ಳಿ. ದಿಯಾ ಮಣ್ಣಿಂದ ಆಗ್ಬೋದು ಆರ್ ಎನಿ ಮೆಟಲ್ದ ಆಗ್ಬೋದು, ಯಾವ್ದಾದ್ರು ಸರಿ. ಸೊ ಇದಕ್ಕೆ ಒಂದು ದೊಡ್ಡ ದೀಪಕ್ಕೆ ದೀಪದ ಬತ್ತಿ ಜೊತೆಗೆ ತುಪ್ಪದ ದೀಪ, ನಿಮ್ ಕೈಲಿ ಸಾಧ್ಯ ಆದ್ರೆ ತುಪ್ಪ, ಇಲ್ಲ ಅಂದ್ರೆ ಎಣ್ಣೆ, ದೀಪದ ಎಣ್ಣೆ. ಸರಿನಾ? ಪಶ್ಚಿಮ ದಿಕ್ಕಿಗೆ ಒಂದು ಪಿಗಿ ಬ್ಯಾಂಕ್. ಓಕೆ, ಪಿಗಿ ಬ್ಯಾಂಕ್, ಹುಂಡಿ. ಪಿಗಿ ಬ್ಯಾಂಕ್ ಅಂದ್ರೆ ಏನು, ಹುಂಡಿ. ಹುಂಡಿ ಪ್ಲಾಸ್ಟಿಕ್ ಬೇಡ ಸ್ನೇಹಿತರೆ, ಪ್ಲಾಸ್ಟಿಕ್ ಬೇಡ, ಮೆಟಲ್ದಾಗ್ಬೋದು, ಮಣ್ಣಿಂದ ಆಗ್ಬೋದು, ಎನಿ ಅದರ್ ಥಿಂಗ್ ಎಕ್ಸೆಪ್ಟ್ ಪ್ಲಾಸ್ಟಿಕ್. ಒಂದು ಗುಲ್ಲಕ್ ಅಥವಾ ಪಿಗಿ ಬ್ಯಾಂಕ್ ಅಥವಾ ಹುಂಡಿ. ಡನ್. ಈ ಮೂರು ಐಟಮ್ನ ನೀವು ಬೈ ಮಾಡಬೇಕು. ಅಥವಾ ಇದ್ರೆ ಓಕೆ, ನಿಮ್ಮನೇಲಿ ಆಲ್ರೆಡಿ ಇದ್ರೆ ಡನ್, ಇಲ್ಲ ಅಂದ್ರೆ ಬೈ ಮಾಡಿ. ಸೊ ನಿಮ್ಮ ಉತ್ತರ ದಿಕ್ಕಿನಲ್ಲಿ ಏನ್ ಮಾಡ್ತೀರಾ, ಮನಿ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ತೀರಾ. ಸ್ಥಾಪನೆ ಅಂದ್ರೆ ಏನು, ಅಲ್ಲಿ ನೀವು ಆಕ್ಟಿವೇಟ್ ಮಾಡಬೇಕು. ಸೊ ಮನಿ ಪ್ಲಾಂಟ್ ನ ಸುಮ್ಮನೆ ತಗೊಂಡೋಗಿ ಇಟ್ಬಿಡೋದಲ್ಲ, ಅಲ್ಲಿ ತಗೊಂಡೋಗಿ ಇಡಬೇಕಾದ್ರೆ ಒಂದು ಪ್ರೇ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಒಂದು ಪ್ರೇ ಮಾಡ್ಕೊಳ್ಳಿ. ಸೊ ಈ ಡೈರೆಕ್ಷನ್ ನನಗೆ ಒಳ್ಳೇದಾಗ್ಲಿ, ಇದರಿಂದ ಒಳ್ಳೇದಾಗ್ಲಿ, ನನಗೆ ಇನ್ನ ಅಭಿವೃದ್ಧಿ ಆಗ್ಲಿ, ಒಳ್ಳೆ ಅವಕಾಶಗಳು ಸಿಗ್ಲಿ, ನನಗೆ ಪ್ರಮೋಷನ್ ಆಗ್ಬೇಕಾ, ಪ್ರಮೋಷನ್ ಆಗ್ಲಿ, ಹೊಸ ಜಾಬ್ ಸಿಗ್ಬೇಕಾ, ಹೊಸ ಜಾಬ್ ಸಿಗ್ಲಿ, ಇನ್ಕ್ರಿಮೆಂಟ್ ಆಗ್ಬೇಕಾ, ಇನ್ಕ್ರಿಮೆಂಟ್ ಆಗ್ಲಿ, ಅಥವಾ ಹೊಸ ಕ್ಲೈಂಟ್ಸ್ ಬರ್ಬೇಕಾ, ಬಿಸ್ನೆಸ್ ಜಾಸ್ತಿ ಆಗ್ಬೇಕಾ, ಪ್ರಾಫಿಟ್ಸ್ ಜಾಸ್ತಿ ಆಗ್ಬೇಕಾ, ವಾಟ್ ಎವರ್ ನಿಮ್ಮ ವಿಷ್ ಏನಿದೆ ಮನ್ಸಲ್ಲಿ ಪ್ರೇ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನ ಇಡಿ, ಅದು ಎನಿ ಟೈಮ್ ಇರುತ್ತೆ. ಸರಿನಾ? ವಂಡರ್ಫುಲ್ ರೆಮಿಡಿ ಅದ್ ಮಾಡಿ. ನೆಕ್ಸ್ಟ್, ಸೌತ್ ಈಸ್ಟ್ ಡೈರೆಕ್ಷನ್ಗೆ ಏನ್ ಮಾಡ್ತೀರಾ, ಈಗಿಂದ ಓಕೆ, ಸೌತ್ ಈಸ್ಟ್ ಡೈರೆಕ್ಷನ್ ನೋಡಿ ಸರ್. ಸೌತ್ ಈಸ್ಟ್ ಡೈರೆಕ್ಷನ್ ಕಿಚನ್ ಬಂದಿದೆ, ಅಥವಾ ಬಾಲ್ಕನಿ ಬಂದಿದೆ, ರೂಮ್ ಬಂದಿದೆ, ವಾಟ್ ಎವರ್ ಇಟ್ ಈಸ್, ಏನೇ ಬಂದು ಕೂಡ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ. ಇಲ್ಲ ಅಂದ್ರೂ ದೇವ್ರ ಮನೇಲಿ ಬೇಕಾದ್ರೂ ಇಡಿ. ಸರಿನಾ? ನಾರ್ತ್ ಈಸ್ಟ್ ಅಲ್ಲಿ ಇಡಕ್ಕಾದ್ರೆ, ಸಾಧ್ಯ ಆದ್ರೆ ಇಡಿ, ಆಗದೇ ಇಲ್ಲ ಅನ್ನೋದಾದ ಪರಿಸ್ಥಿತಿ ಇದ್ರೆ, ಸಿಚುವೇಶನ್ ಹಂಗಿಲ್ಲ, ಮನೆಯಲ್ಲಿ ಜಾಗ ಹಂಗಿಲ್ಲ ಅಂದ್ರೆ ದೇವ್ರ ಮನೇಲಿ ಇಡ್ಬೋದು. ಸೊ ಅದು ದೊಡ್ಡ ದೀಪ 6 ದಿನ ಟಿಲ್ ಸಂಡೇ ಆರ್ 11 ಡೇಸು ನೀವು ಮಾಡ್ಬೋದು. ಓಕೆ, ಸೊ ದೀಪಾವಳಿ ಇವತ್ತಿಂದ ಶುರು ಆಗಿ ಸಂಡೇವರೆಗೂ ನಡೀತಾ ಇರುತ್ತಲ್ವಾ, ಸೊ ಸಂಡೇವರೆಗೂ ಅಥವಾ 11 ಡೇಸ್ ಬೇಕಾದ್ರೂ ನೀವು ಮಾಡ್ಬೋದು. ಸೊ ಮನಸ್ಸಿನಲ್ಲಿ ಒಂದು ಪ್ರೇ ಮಾಡ್ತಾ, ಲಕ್ಷ್ಮಿ ಇನ್ವೈಟ್ ಮಾಡ್ತಾ, ಆಹ್ವಾನ ಮಾಡ್ತಾ, ನಮ್ಮ ಮನೆಗೆ ಹೆಚ್ಚು ಧನಲಕ್ಷ್ಮಿ ಬರ್ಲಿ, ಕ್ಯಾಶ್ ಫ್ಲೋ ಬರ್ಲಿ, ಇನ್ಫ್ಲೋ ಬರ್ಲಿ,
ಅರ್ನಿಂಗ್ಸ್ ಆಗಲಿ, ಎಲ್ಲರ ಕೈಯಲ್ಲಿ ಕ್ಯಾಶ್ ಓಡಾಡಲಿ ಅಂತೆಲ್ಲ ಪ್ರೇ ಮಾಡ್ತಾ ಒಂದು ಒಳ್ಳೆ ಮನಸ್ಸಿನಲ್ಲಿ ದೀಪವನ್ನು ಹಚ್ಚಿ 24/7 ದೀಪ ಉರಿತಾ ಇರಬೇಕು. ಓಕೆ, ಅದಕ್ಕೆ ದೊಡ್ಡದು ತಗೊಳ್ಳಿ ಅಂತ ಹೇಳಿದ್ ನಾನು. ಸರಿನಾ? ಬತ್ತಿ ಕೂಡ ದೊಡ್ಡದಾಗಿರ್ಬೇಕು ಅಂಡ್ ದೀಪ ಕೂಡ ದೊಡ್ಡದಾಗಿರ್ಬೇಕು. ಸೊ ತುಪ್ಪ ಸಾಧ್ಯ ಆದ್ರೆ ತುಪ್ಪದ ದೀಪ ಹಚ್ಚಿ, ನಿಮ್ ಕೈಲಿ ಸಾಧ್ಯ ಆದ್ರೆ. ಸಾಧ್ಯ ಇಲ್ಲ ಅಂದ್ರೆ ಡೆಫಿನೆಟ್ಲಿ ದೀಪದ ಎಣ್ಣೆ ಕೂಡ ಹಚ್ಬೋದು ನೀವು, ಯುವರ್ ಚಾಯ್ಸ್. ಸರಿನಾ? ಸೊ ನಿಮ್ಮ ಸೌತ್ ಈಸ್ಟ್ ಡೈರೆಕ್ಷನ್ ನ ಆಕ್ಟಿವೇಟ್ ಮಾಡ್ತೀರಾ. ಸೊ ಅದರಿಂದ ನಿಮಗೆ ಒಂದು ಪವರ್ಫುಲ್ ಕ್ಯಾಶ್ ಫ್ಲೋನ ನೋಡೋಕೆ ಶುರು ಮಾಡ್ತೀರಾ. ನೆಕ್ಸ್ಟ್, ಗುಲಕ್, ಪಿಗಿ ಬ್ಯಾಂಕ್, ನಿಮ್ಮ ಹುಂಡಿ ಪಶ್ಚಿಮದ ದಿಕ್ಕಲ್ಲಿ ಎಲ್ಲಾದ್ರೂ ಇಡ್ತೀರಾ ಇವತ್ತಿಂದ ಅಥವಾ ನಾಳೆ ಬೆಳಗ್ಗೆಯಿಂದ. ಸೊ ಆ ಒಂದು ದಿಕ್ಕಲ್ಲಿ ಇಡಬೇಕಾದ್ರೆ ಹುಂಡಿನಲ್ಲಿ ಸ್ಟಾರ್ಟ್ ಫ್ರಮ್ ಯುವರ್ ಚಾಯ್ಸ್. 100 ರೂಪಾಯಿ ಹಾಕ್ಬಿಟ್ಟು ಶುರು ಮಾಡಿ, 500 ರೂಪಾಯಿ ಹಾಕ್ಬಿಟ್ಟು ಶುರು ಮಾಡಿ, ರೈಟ್? ಅಥವಾ 1000 rupees ಹಾಕ್ಬಿಟ್ಟು ಶುರು ಮಾಡಿ. ಡೈಲಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಕ್ಯಾಶನ್ನು ಹಾಕ್ತಾ ಹೋಗಿ. ಅದು 10 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು. ನೀವಾದ್ರೂ ಹಾಕಿ, ಮನೆಯವರಾದ್ರೂ ಹಾಕ್ಲಿ, ಮಕ್ಕಳ ಕೈಲಾದ್ರೂ ಹಾಕ್ಸಿ, ಒಟ್ನಲ್ಲಿ ಡೈಲಿ ದುಡ್ಡನ್ನ ಹಾಕ್ತಾ ಹೋಗಿ. ಅಂದ್ರೆ ಏನ್ ಮಾಡ್ತಾ ಇದ್ರೆ ನೀವು ಸೇವ್ ಮಾಡಕ್ ಶುರು ಮಾಡಿದ್ರೆ, ಅಂದ್ರೆ ಆ ಜಾಗವನ್ನ ಆಕ್ಟಿವೇಟ್ ಮಾಡ್ತಾ ಇದ್ರ. ಯು ಸ್ಟಾರ್ಟೆಡ್ ಸೇವಿಂಗ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಲ್ಲೂ ಕೂಡ ಅಷ್ಟೇ, ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಪ್ರೇ ಮಾಡ್ಕೊಳ್ತೀರಾ. ಹುಂಡಿ ಇಡ್ಬೇಕಾದ್ರೆ ಇಲ್ಲಿಂದ ನಮ್ಗಿನ್ನ ಸೇವಿಂಗ್ಸ್ ಜಾಸ್ತಿ ಆಗ್ಲಿ, ಅಸೆಟ್ ಜಾಸ್ತಿ ಆಗ್ಲಿ, ಉಳಿತಾಯ ಜಾಸ್ತಿ ಆಗ್ಲಿ, ಆಸ್ತಿ ಜಾಸ್ತಿ ಆಗ್ಲಿ ಅಂತೆಲ್ಲ ಪ್ರೇ ಮಾಡ್ತಾ, ಒಂದು ಸಂಕಲ್ಪ ಮಾಡ್ತಾ ಆ ಜಾಗವನ್ನ ಆಕ್ಟಿವೇಟ್ ಮಾಡ್ತೀರಾ. ಡನ್. ನೆಕ್ಸ್ಟ್, ಇವತ್ತು, ನಾಳೆ, ನಾಡಿದ್ದು, ಸಂಡೇ ಎಲ್ಲ ಪೂಜೆ ಮಾಡ್ತೀರಾ ಗೊತ್ತು. ಇನ್ ಕೆಲವರು ಇನ್ನೊಂದಷ್ಟು ದಿನನೂ ಪೂಜೆ ಮಾಡ್ತಾ ಇರ್ತೀರಾ, ದೀಪ ಹಚ್ತಾ ಇರ್ತೀರಾ ಸಂಜೆ ಹೊತ್ತು. ಕೆಲವರೆಲ್ಲ ಬೆಳಗ್ಗೆನೂ ಮಾಡ್ತೀರಾ ಅಂತ ಹೇಳಿ ಗೊತ್ತು. ಸೊ ಐ ಗಿವ್ ಯು ಒನ್ ಪವರ್ಫುಲ್ ಮಂತ್ರವನ್ನ ಕೊಡ್ತೀನಿ. ಈ ಮಂತ್ರವನ್ನ ಚಾಂಟ್ ಮಾಡ್ತಾ ದೀಪ ಹಚ್ಚಿ ಅಥವಾ ದೀಪ ಹಚ್ಬಿಟ್ಟು ಕೂತ್ಕೊಂಡು ಮಂತ್ರವನ್ನ ಜಪ ಮಾಡಿ. ಸರಿನಾ? ಎಷ್ಟು ಬಾರಿ ಮಾಡ್ಬೇಕು ಸರ್? 11 ಬಾರಿ ಮಾಡಿ, 21 ಬಾರಿ ಮಾಡಿ, ಸಾಧ್ಯ ಆದ್ರೆ 108 ಬಾರಿ ಕೂಡ ಚಾಂಟ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಕೆ, ಕರೆಕ್ಟ್ ಆಗಿದೆ ಸ್ಪೆಲ್ಲಿಂಗ್. ಓಕೆ, ಇದನ್ನ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಗೂಗಲ್ ಬಾಬಾ ಹತ್ರ ಕೇಳ್ಕೊಂಡು. ಇಲ್ಲಾಂದ್ರೆ ಇದೇ ತರ ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಈ ಮಂತ್ರವನ್ನ, ಲಕ್ಷ್ಮಿಯ ಮಂತ್ರ ಇದು, ಈ ಮಂತ್ರವನ್ನ ಪಠನೆ ಮಾಡ್ತೀರಾ, ಚಾಂಟ್ ಮಾಡ್ತೀರಾ ಪೂಜೆ ಮಾಡ್ಬೇಕಾದ್ರೆ, ದೀಪ ಹಚ್ಬೇಕಾದ್ರೆ. ಇಲ್ಲಾಂದ್ರೂ ಕೂತ್ಕೊಂಡು ಕಣ್ ಮುಚ್ಕೊಂಡು 11 ಸರಿ, 21 ಸರಿ, 108 ಸರಿ ಚಾಂಟ್ ಮಾಡಿ. ಯು ವಿಲ್ ಆಕ್ಟಿವೇಟ್ ಯುವರ್ ಲಕ್ಷ್ಮಿಯ ಒಂದು ಹವನ ಮಾಡ್ತೀರಾ, ಆಕ್ಟಿವೇಟ್ ಮಾಡ್ತೀರಾ ಪವರ್ಫುಲ್ ಆಗಿ. ಡನ್. ನೆಕ್ಸ್ಟ್, ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ದೀಪಾವಳಿ ಪ್ರಯುಕ್ತ ಐ ವಿಲ್ ಬಿ ಗಿವಿಂಗ್ ಸಮ್ ಪವರ್ಫುಲ್ ಅಫರ್ಮೇಶನ್ಸ್. ಈ ದೀಪಾವಳಿಗೆ ನೀವೇನ್ ಮಾಡಿ, ಈ ಅಫರ್ಮೇಶನ್ಸ್ ನ ಚಾಂಟ್ ಮಾಡಿ. ಅಫರ್ಮೇಶನ್ ಅಂದ್ರೆ ಏನು? ಅಫರ್ಮೇಶನ್ ಅಂದ್ರೆ ಯು ಆರ್ ಅಫರ್ಮಿಂಗ್, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪಾಸಿಟಿವ್ ಆಗಿ ದೃಢೀಕರಣ ಮಾಡ್ತಾ ಇದ್ದೀರಾ, ಅಫರ್ಮ್ ಮಾಡ್ತಾ ಇದ್ದೀರಾ. ಏನಂತ? ಇದೆಲ್ಲ ನನ್ಗೆ ಆಗಿದೆ, ಆಗ್ತಾ ಇದೆ, ಸಿಗ್ತಾ ಇದೆ ಅಂತ ಹೇಳಿ ಅಫರ್ಮ್ ಆಗಿ ಹೇಳ್ತಾ ಇದ್ದೀರಾ. ಅದಕ್ಕೆ ಅಫರ್ಮೇಶನ್ ಅಂತ ಹೇಳಿ ಕರೀತಾರೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಎಲ್ಲರೂ ಸ್ಕ್ರೀನ್ ಶಾಟ್ ನ ತೆಕ್ಕೊಳ್ಳಿ. ಸೊ ಇಂಗ್ಲಿಷ್ ಅಲ್ಲಿ ಇದೆ. ಫಸ್ಟ್ ಇಂಗ್ಲಿಷ್ ಅಲ್ಲಿ ಚಾಂಟ್ ಮಾಡ್ತೀನಿ, ಇಂಗ್ಲಿಷ್ ಅಲ್ಲಿ ಚಾಂಟ್ ಮಾಡಿ. ಆನ್ ದಿಸ್ ಆಸ್ಪಿಷಿಯಸ್ ದೀಪಾವಳಿ ಐ ಇನ್ವೋಕ್ ದ ಬ್ಲೆಸ್ಸಿಂಗ್ಸ್ ಆಫ್ Goddess Lakshmi to fill my life with financial abundance. As I celebrate Deepavali, I attract divine blessings of financial growth and success. I am grateful for abundance in my life. I attract more of it. I am open to receive the wealth and opportunities that I come in my way. I trust the universe to provide for my financial needs and desire. ಇದನ್ನೇ ಕನ್ನಡದಲ್ಲಿ ಚಾಂಟ್ ಮಾಡ್ತಿದ್ದಂಥವರು ಕನ್ನಡದಲ್ಲಿ ಕೂಡ ಚಾಂಟ್ ಮಾಡ್ಬೋದು. ಸೇಮ್ ಅಫರ್ಮೇಶನ್ ನ ನೀವು ಕನ್ನಡದಲ್ಲಿ ಕೂಡ ಉಚ್ಚಾರಣೆ ಮಾಡ್ಬೋದು, ಪಠನೆ ಮಾಡ್ಬೋದು, ಚಾಂಟ್ ಮಾಡ್ಬೋದು. ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ.
ಓಕೆ, ಸೊ ಕನ್ನಡದಲ್ಲಿ ಮಾಡ್ತೀನಿ ಅನ್ನೋರು ಕನ್ನಡದಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಇಂಗ್ಲಿಷ್ ಬೇಕನ್ನಂತವ್ರು ಇಂಗ್ಲಿಷ್ನ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಡನ್. ಸೊ ಮಾಡಿ. ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲ ವಿಶಸ್ ಡ್ರೀಮ್ಸ್ ಎಲ್ಲವೂ ಅಚೀವ್ ಆಗಲಿ, ಗ್ರೋತ್ ಆಗಲಿ, ಸಕ್ಸಸ್ ಬರಲಿ, ಹ್ಯಾಪಿನೆಸ್ ಬರಲಿ, ಪ್ರಾಸ್ಪ್ಯಾರಿಟಿ ಬರಲಿ ಅಂತ ಹೇಳಿ ಪ್ರೇ ಮಾಡ್ತೀನಿ, ವಿಶಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಅನ್ಮ್ಯೂಟ್ ಮಾಡಕ್ಕೆ ಅವಕಾಶ ಕೊಡ್ತೀನಿ. ಲೆಟ್ ಮಿ ನೋ, ಅರ್ಥ ಆಯ್ತಾ ಎಲ್ಲರಿಗೂ? ಇಸ್ ಇಟ್ ಯೂಸ್ಫುಲ್, ಬೆನಿಫಿಟ್? ಅನ್ಮ್ಯೂಟ್ ಆಗಿ ಹೇಳಿ ನನಗೆ. ಗುರುಜಿ ಸರ್ ಯೂಸ್ಫುಲ್ ಆಗಿದೆ. ಇನ್ನೊಂದ್ಸತಿ ಕನ್ನಡದಲ್ಲಿ ಹೇಳಿ ಸರ್. ಇದು ಗೋಪಿ ಸರ್, ಇದು ಪಿಗಿ ಬ್ಯಾಂಕ್ ಯಾವ ಸೈಡ್ ಪ್ರಾಬ್ಲಮ್ ಆಯ್ತು? ಮನಿ ಪ್ಲಾಂಟ್ ಅನ್ನ ಉತ್ತರ ದಿಕ್ಕಿನಲ್ಲಿ ಇಡ್ತೀರಾ. ದೀಪ, ತುಪ್ಪದ ದೀಪ ಅಥವಾ ಮಾಮೂಲಿ ದೀಪ ಆದ್ರೂ ಸರಿ, ಸೌತ್ ಈಸ್ಟ್ ಡೈರೆಕ್ಷನ್ ಇಡ್ತೀರಾ. ಅಲ್ಲಿ ಆಗಲ್ಲ ಅನ್ನೋದಾದ್ರೆ ದೇವ್ರ ಮನೇಲಿ ಇಡಬಹುದು ನೀವು, ಲಕ್ಷ್ಮಿಯನ್ನ ಆಹ್ವಾನ ಮಾಡ್ತಾ ಸ್ಥಾಪನೆ ಮಾಡ್ತಾ. ಪಿಗಿ ಬ್ಯಾಂಕು ಅಥವಾ ನಿಮ್ಮ ಹುಂಡಿಯನ್ನ ಪಶ್ಚಿಮದ ದಿಕ್ಕಿನಲ್ಲಿ ವೆಸ್ಟ್ ಝೋನ್ ಅಲ್ಲಿ ಇಡ್ತೀರಾ. ಓಕೆ, ಒಳಗಡೆ ಮನೆ ಒಳಗಡೆ ಇಡ್ತೀರಾ. ಮನಿ ಪ್ಲಾಂಟ್ ನ ಒಳಗಡೆ ಇಡಿ. ಡನ್ ಮಾಡಿ. ಆಫೀಸಲ್ಲೂ ಮಾಡ್ಬೋದು, ಖಂಡಿತ ಆಫೀಸಲ್ಲೂ ನೀವು ಮಾಡ್ಬೋದು, ಇದನ್ನ ಮನೆಯಲ್ಲೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲರೂ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ಸ್, ಸಕ್ಸಸ್, ಗ್ರೋತ್ ಏನ್ ಬರುತ್ತೆ ಶೇರ್ ಮಾಡಿ ಮುಂದಕ್ಕೆ ಮುಂದಿನ ಕ್ಲಾಸ್ಗಳಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಡನ್. ಸೊ ಈಗ ನಾವು ಶುರು ಮಾಡೋಣ ಅಮಾವಾಸ್ಯೆ ರಿಚುಯಲ್ನ. ಡನ್. ಸೊ ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಮಾವಾಸ್ಯೆ ರಿಚುಯಲ್ ಅಥವಾ ಹುಣ್ಣಿಮೆ ರಿಚುಯಲ್? ಈ ತರದೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಯಾರಿದ್ದೀರಾ? FT ಅಂತ ಹಾಕಿ, ಫಸ್ಟ್ ಟೈಮ್. ಲೆಟ್ ಮಿ ನೋ, ಫಸ್ಟ್ ಟೈಮ್ ಮಾಡ್ತಿರೋರು ಫಸ್ಟ್ ಅಂತ ಹಾಕಿ, FT ಅಂತ ಹಾಕಿ. So many people. Listen, ಕೇಳಿಸ್ಕೊಳ್ಳಿ ಎಲ್ಲರೂ. ಓಕೆ, ಸೊ ಅಮಾವಾಸ್ಯೆ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅದು ತಿಳ್ಕೊಳ್ಳೋಣ. ಅಮಾವಾಸ್ಯೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಒಂದು ಮಿಸ್ ಬಿಲೀಫ್, ನೆಗೆಟಿವ್ ಕನ್ಸೆಪ್ಷನ್ ಏನಪ್ಪಾ ಇರುತ್ತಪ್ಪ ಅಂದ್ರೆ, ಅಮಾವಾಸ್ಯೆ ಅಂದಾಗ ಒಳ್ಳೇದಲ್ಲ, ನೆಗೆಟಿವ್, ಕೆಟ್ಟದು, ಈ ತರ ಒಂದು ಮನ್ಸಲ್ಲಿ ಕೂತಿರುತ್ತೆ. ಹೌದಾ? ನನಗೂ ಹಾಗೆ ಇತ್ತು ಮೊದಲು. ಓಕೆ, ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲ, ಕೆಟ್ಟದು, ಏನು ಒಳ್ಳೇದು ಮಾಡಬಾರ್ದು, ಹಾಗೆ ಹೀಗೆ ಅಂತೇಳಿ. ಬಟ್ ಸ್ನೇಹಿತರೆ, ಬಿಲೀವ್ ಮೀ, ಐ ರಿಯಲೈಸ್ಡ್, ನಾನು ಕಲ್ತ್ಕೊಂಡೆ, ರಿಯಲೈಸ್ ಮಾಡ್ಕೊಂಡ್ವಿ, ಅಮಾವಾಸ್ಯೆ ಇಸ್ ವೆರಿ ಪವರ್ಫುಲ್, ವೆರಿ ಪಾಸಿಟಿವ್. ಗೊತ್ತಿರೋರು ನೋಡಿ, ಅಮಾವಾಸ್ಯೆ ದಿನ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡೋದು, ಗಾಡಿ ತಗೊಳ್ಳೋದು, ಹೊಸ ಶುರು ಮಾಡೋದು ಎಲ್ಲ ಮಾಡ್ತಾರೆ ಅಮಾವಾಸ್ಯೆ ದಿನ. ಯಾಕೆ ಅದು ಅರ್ಥ? ಯಾಕೆ ಅಂದ್ರೆ ನೋಡಿ, ಅಮಾವಾಸ್ಯೆ ಅಂದ್ರೆ ಏನು? ಝೀರೋ, ಚಂದ್ರ ಝೀರೋ, ಖಾಲಿ ಅಂದ್ರೆ ನ್ಯೂ ಮೂನ್ ಅಂದ್ರೆ ಝೀರೋ ಇದ್ದಾನೆ ಚಂದ್ರ. ಓಕೆ, ಇಲ್ಲಿಂದ ಏನಾಗತ್ತೆ, ಚಂದ್ರ ಬೆಳೀತಾ ಹೋಗ್ತಾನೆ. ಚಂದ್ರ ಏನಾಗ್ತಾನೆ? ಬೆಳೀತಾ ಹೋಗ್ತಾನೆ, ಪೂರ್ಣ ಚಂದ್ರ ಆಗ್ತಾನೆ. ಸೊ ಇವತ್ತಿನ ದಿನ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ, ಅನ್ಕೊಳ್ತೀರಾ, ಶುರು ಮಾಡ್ತೀರಾ, ಚಂದ್ರ ಬೆಳೀತಾ ಹೋದಂಗೆ ಆ ವಿಶ್, ಆ ಗೋಲು ಕೂಡ ಅದು ಬೆಳೀತಾ ಹೋಗಿ ಅದು ಕಂಪ್ಲೀಟ್ ಆಗತ್ತೆ, ಅಚೀವ್ ಆಗತ್ತೆ. ಸೊ ದಟ್ ಈಸ್ ವೈ ಅಮಾವಾಸ್ಯೆ ಈಸ್ ವೆರಿ ಪವರ್ಫುಲ್. ಓಕೆ, ಸೊ ಅದಕ್ಕೆ ನಾನಿದ್ ಕಲ್ತ ಮೇಲಿಂದ ಅಮಾವಾಸ್ಯೆ ರಿಚುಯಲ್ನ ತುಂಬಾ ಫಾಲೋ ಮಾಡಕ್ ಶುರು ಮಾಡಿದೆ. ಅಂಡ್ ವಿ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್. ನಮ್ಮ ಕಮ್ಯುನಿಟಿನಲ್ಲಿ ಸುಮಾರು ವರ್ಷಗಳಿಂದ ಅಮಾವಾಸ್ಯೆ ಹುಣ್ಣಿಮೆ ರಿಚುಯಲ್ನ ಫಾಲೋ ಮಾಡ್ತಾ ಇದೀವಿ, ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಬರೀ ಸ್ಟೂಡೆಂಟ್ಸ್ ಮಾತ್ರ ತಗೊಳ್ತಾ ಇದ್ದೆ. ಆಮೇಲೆ ಅನ್ಕೊಂಡೆ ತುಂಬಾ ರಿಸಲ್ಟ್ಸ್ ಬರ್ತಾ ಇದ್ದಲ್ವಾ, ಸೊ ಎಲ್ಲರಿಗೂ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ
ಎಲ್ಲರಿಗೂ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಎಷ್ಟೋ ಜನ ಅಟೆಂಡ್ ಮಾಡೋಕೆ ಆಗ್ತಿರಲಿಲ್ಲ, ಸರ್ ರೆಕಾರ್ಡಿಂಗ್ ಕೊಡಿ ಅಂತ ಹೇಳಿದ್ರು. ಸರ್ ಯೂಟ್ಯೂಬಲ್ಲೂ ರಿಪ್ಲೇ ಕೂಡ ಕೊಡ್ತಾ ಇದ್ದೀನಿ ಇವಾಗ, ಸೊ ದಟ್ ಎಲ್ಲರೂ ಮಾಡಲಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸರಿನಾ? ನೋಡಿ, ಬರೀ 1 ಸರಿ 2 ಸರಿ ಅಟೆಂಡ್ ಮಾಡಿಬಿಟ್ರೆ ಮೇ ಬಿ ಕೆಲವರು 1ನೇ ಸರಿ 2ನೇ ಸರಿ ರಿಸಲ್ಟ್ ಬಂದ್ಬಿಡುತ್ತೆ. ಬಟ್ ನಿಮಗೆ ಒಳ್ಳೆ ರಿಸಲ್ಟ್ ಲಾಂಗ್ ಟೈಮಲ್ಲಿ ನೋಡೋಕೆ ಇಷ್ಟ ಅಂದರೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಬೇಕು. ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆ, ಅಮಾವಾಸ್ಯೆ ರಿಚುವಲ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಬರ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ವಿಲ್ ಸಿ ಮ್ಯಾಜಿಕಲ್ ರಿಸಲ್ಟ್ಸ್. ರೈಟ್? ಸೊ ಆ ಥರ ನಮ್ಮ ಸ್ಟೂಡೆಂಟ್ಸು ನೂರಾರು ಜನ ವಂಡರ್ಫುಲ್ ಮ್ಯಾನಿಫೆಸ್ಟ್ ಮಾಡಿದರೆ ಹುಣ್ಣಿಮೆ ರಿಚುವಲಿಂದ, ಅಮಾವಾಸ್ಯೆ ರಿಚುವಲಿಂದ. ಹೌದಾ? ಸೊ ಎಷ್ಟು ಜನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲಿಂದ ರಿಸಲ್ಟ್ ಬಂದಿದೆ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೀ ಅಂತ, ಐ ಗಾಟ್ ಇಟ್ ಅಂತ, ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ. ನನಗೆ ಖಂಡಿತವಾಗ್ಲೂ ಆಗಿದೆ ಸರ್. ಗುರುಗಳೇ, ರಿಸಲ್ಟ್ ಬರ್ತಾ ಇರೋದಕ್ಕೆ ಅಟೆಂಡ್ ಆಗ್ತಿದ್ರಿ ಗುರುಗಳೇ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಗುರುಗಳೇ. ತುಂಬಾ ಒಳ್ಳೇದಾಗ್ತಾ ಇದೆ ಸರ್. ನನ್ ಸ್ಯಾಲ್ರಿನೇ ಗುರುಗಳೇ, ಇದ್ರದ್ದು ರೆಕಾರ್ಡ್ ಸಿಗುತ್ತಾ? ಇವತ್ತಿನ ರೆಕಾರ್ಡ್ ಸಿಗುತ್ತಾ? ಸೊ ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರ, ಲುಕ್ ಅಟ್ ದ ರಿಸಲ್ಟ್. ಎಷ್ಟು ಜನ ಮೀ ಅಂತ ಹೇಳ್ತಾ ಇದ್ರೆ, ಐ ಗಾಟ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಇಟ್ಸ್ ವರ್ಕ್ಸ್ ವಂಡರ್ಫುಲಿ. ಮನಸ್ಸಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ಮಾಡಿದಾಗ ಅದೇ ತರ ವಂಡರ್ಫುಲ್ ರಿಸಲ್ಟ್ಸ್ ನೋಡ್ತೀರಾ. ಡನ್? ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ವೈಟ್ ಶೀಟ್. ಅದೇ ಈ ಕಡೆ ಬೆಡ್ರೂಮ್ ಸರ್, ಅಮಾವಾಸ್ಯೆ ನಾಳೆ ಅಲ್ವಾ? ಹರಿಪ್ರಸಾದ್ ಅವರೇ, ಅಮಾವಾಸ್ಯೆ ಇವತ್ತಿಂದ ಶುರು ಆಗೋಗಿದೆ ಆಲ್ರೆಡಿ. ನಾಳೆ ಅಮಾವಾಸ್ಯೆ ಇದೆ ಕರೆಕ್ಟು, ಬಟ್ ನಾಳೆ ಮಧ್ಯಾಹ್ನಕ್ಕೆ ಮುಗ್ದೋಗುತ್ತೆ, ಮಧ್ಯಾಹ್ನ ಸಂಜೆಗೆಲ್ಲ ಮುಗ್ದೋಗುತ್ತೆ. ಸೊ ನಾಳೆ ರಾತ್ರಿ ನಾವು ಮಾಡ್ತೀವಿ ಅಂದ್ರೆ ರಾತ್ರಿಗೆ ಅಮಾವಾಸ್ಯೆ ಮುಗ್ದೋಗಿರುತ್ತೆ. ಸೊ ಇವತ್ತು ರಾತ್ರಿ ಅಮಾವಾಸ್ಯೆ ರಾತ್ರಿ. ಸೊ ದಟ್ ಈಸ್ ವೈ ನಾವು ಒಂದಿನ ಮೊದಲೇ ಮಾಡ್ತೀವಿ, ಅಂದ್ರೆ ಇವತ್ತು ನೈಟ್ಗೆ ಅಮಾವಾಸ್ಯೆ ನೈಟ್ ಅಂತ ಲೆಕ್ಕ. ಓಕೆ, ಎಲ್ಲೋ ಇದ್ರೆ ಬೆಸ್ಟ್, ಎಲ್ಲೋ ಇಲ್ಲ ಅಂದ್ರೆ ವೈಟ್ ಆದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಸೊ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಯಾವ್ದಾದ್ರು ಸರಿ. ಇನ್ ಕೇಸ್ ರೆಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ರೆಡ್ ಇಲ್ಲ ಅಂದ್ರೆ ಸದ್ಯಕ್ಕೆ ಬ್ಲೂಲಾದ್ರೂ ಮಾಡಿ, ಮಾಡ್ದಿರಕ್ಕಿಂತ ಅಟ್ಲೀಸ್ಟ್ ಬ್ಲೂನಲ್ಲಾದ್ರೂ ಮಾಡಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು 5 ವಿಶಸ್ನ ಬರಿಬೇಕು. ಯಾವ ತರ ಬರಿಬೇಕು? 5 ವಿಶಸ್ ಅಂದ್ರೆ ನಿಮ್ಮ ಇಲ್ಲಿಂದ 5 ಗುರಿಗಳು, ನಿಮ್ಮ ವಿಶಸ್ ಏನನ್ನ ಪಡ್ಕೋಬೇಕಂತಿದ್ದೀರಾ, ಅಚೀವ್ ಮಾಡ್ಬೇಕಂತಿದ್ದೀರಾ, ರಿಸಲ್ಟ್ ಪಡ್ಕೋಬೇಕಂತಿದ್ದೀರಾ ಅಂಥದನ್ನ ಅಫರ್ಮೇಶನ್ ರೂಪದಲ್ಲಿ ಬರಿತೀರಾ. ಯಾವ ತರ ಬರಿಬೇಕು ಅದನ್ನ ಹೇಳ್ತೀನಿ. ಯಾವ್ಯಾವ್ದ್ರ ಬಗ್ಗೆ ಬರಿಬೋದು? ನಿಮ್ಮ ಆರೋಗ್ಯದ ಬಗ್ಗೆ ಬರಿಬೋದು, ಜಾಬ್ ಬಗ್ಗೆ ಬರಿಬೋದು, ಬಿಸ್ನೆಸ್ ಬಗ್ಗೆ, ಕರಿಯರ್ ಬಗ್ಗೆ, ಮನಿ ಬಗ್ಗೆ ಬರಿಬೋದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರಿಬೋದು, ಆರ್ ಎನಿಥಿಂಗ್ ವಾಂಟ್ ಟು ಬೈ. ಈಗ ನಾನೇನೋ ಮೊಬೈಲ್ ಬೈ ಮಾಡಬೇಕು, ಇನ್ನೊಂದೇನೋ ಬೈ ಮಾಡಬೇಕು, ಅದಕ್ಕೆಲ್ಲದಕ್ಕೂ ಈ ಒಂದು ರಿಚುವಲ್ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಡನ್? ಸೊ ಎಕ್ಸಾಂಪಲ್ ಕೊಡ್ತೀನಿ, ಅಫರ್ಮೇಶನ್ ರೀತಿ ಯಾವ ತರ ಬರೆಯುವಂಥದ್ದು. ಸೊ ನಿಮ್ಮ ವಿಶ್ ಏನಿದೆ, ನಿಮ್ಮ ಗುರಿ ಏನಿದೆ, ಅದನ್ನ ನೀವು ಒಂದು ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಎಸ್, ಫ್ಯಾಮಿಲಿ ಹೆಲ್ತ್ ಬಗ್ಗೆನೂ ಬರೀಬಹುದು. ಅಫರ್ಮೇಶನ್ ತರ ಯಾವ ತರ ಬರೀತೀರಾ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಮನಿ ಬಗ್ಗೆ ಕೊಡ್ತೀನಿ. ಐ ಹ್ಯಾವ್ ರಿಸೀವ್ಡ್ 5 lakh rupees ಅಮೌಂಟ್, ಥ್ಯಾಂಕ್ ಯು ಯೂನಿವರ್ಸ್. ಈಗ ಕೆಲವ್ರಿಗೆ ಯಾರಿಗೂ 5 ಲಕ್ಷ ರೂಪಾಯಿ ಬರಬೇಕು, 2 ಲಕ್ಷ ರೂಪಾಯಿ ಬರಬೇಕು. ಐ ಹ್ಯಾವ್ ರಿಸೀವ್ಡ್ 5 lakh rupees, ಥ್ಯಾಂಕ್ ಯು ಯೂನಿವರ್ಸ್ ಅಂದ್ರೆ ಆಲ್ರೆಡಿ ಸಿಕ್ಕಿದೆ, ಬಂದಿದೆ ಅಂತ ಹೇಳಿ. ಕನ್ನಡದಲ್ಲಿ ಬರೆಯೋರು ನನಗೆ 5 ಲಕ್ಷ ರೂಪಾಯಿ ಆಲ್ರೆಡಿ ಬಂದಿದೆ, ಥ್ಯಾಂಕ್ ಯು, ಧನ್ಯವಾದಗಳು ಯೂನಿವರ್ಸ್, ಈ ರೀತಿಯಾಗಿ ಬರೀತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ವಾಟ್ ಎವರ್ ನಿಮ್ಮ ವಿಶ್ ಏನಿದೆ, ಆಗಬೇಕು, ಆಗ್ಲಿ, ಈ ತರ ಬರಿಬಾರ್ದು. ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತೀರಾ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ? ಆಗಿದೆ, ಆಗೋಗಿದೆ, ಸಿಕ್ಕಿದೆ ಅನ್ನೋ ರೀತಿ ಬರೆಯುವಂಥದ್ದು. ಸರಿನಾ? ಡನ್? ಕ್ಲಿಯರ್? ಸೊ ಪ್ರತಿಯೊಬ್ರು ಟೇಕ್ ದ ವೈಟ್ ಶೀಟ್. ಈ ರೀತಿ ತಗೊಳ್ಳಿ, ಹೀಗ್ ಬೇಡ, ಹೀಗ್ ತಗೊಳ್ಳಿ. ಸರಿನಾ? ಹೀಗೆ
ಸೊ ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀರಿ, ಟು ಮೈ ಡಿಯರ್ ಯೂನಿವರ್ಸ್. ನಾವೊಂದು ಗ್ರಾಟಿಟ್ಯೂಡ್ ಲೆಟರ್ ಬರಿತಾ ಇದೀವಿ ಯೂನಿವರ್ಸ್ಗೆ. ಸೊ ಅದಕ್ಕೆ ಯಾವ ತರ ಬರಿತೀವಿ? ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಸ್ನೇಹಿತರೆ, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಮತ್ತೆ ಅದ್ರ ಕೆಳಗಡೆ ಬರೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಸರಿ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಈ ರೀತಿ, ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಒನ್ ಬೈ ಒನ್ ನಿಮ್ಮ ವಿಶಸ್ ಏನಿದೆ, ನಿಮ್ಮ ಗೋಲ್ಸ್ ಏನಿದೆ, ಅಥವಾ ನಿಮ್ಮ ಡ್ರೀಮ್ಸ್ ಏನಿದೆ. ನೋಡಿ, ಡ್ರೀಮ್ಸ್ ಎಲ್ಲ ತುಂಬಾ ಲಾಂಗ್ ಟೈಮ್ದು ಬೇಡ. 6 ತಿಂಗಳು, ವರ್ಷದ್ದು, 2 ವರ್ಷದ, 5 ವರ್ಷದ ಹತ್ರ ಎಲ್ಲ ಬೇಡ. ವಿತಿನ್ 2-3 ಮಂತ್ಸ್, 5 ಮಂತ್ಸ್, 6 ಮಂತ್ಸ್ ಅಲ್ಲಿ ಅಚೀವ್ ಆಗಂತದ್ದು ಅಂಥದನ್ನ ಬರೀರಿ, ಅಂಥದನ್ನ ಬೇಗ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಸೊ ಈ ರೀತಿ 1 2 3 4 5 5 ನಿಮ್ಮ ವಿಶಸ್ನ ಬರೆಯೋಣ. ಓಕೆ, ಸೊ ಆಲ್ ಆಫ್ ಯು ಎಲ್ಲರೂ ಬರೀರಿ, ನಾನು ಕೂಡ ಬರಿತೀನಿ. ಡನ್. 5 ವಿಶಸ್ನ ಬರೀತೀರಾ? ಬರ್ದಂತವ್ರು ಇನ್ ಕೇಸ್ ಜಾಗ ಸಾಲಿಲ್ಲ ಅಂದ್ರೆ ಹಿಂದೆಗಡೆನೂ ಬರಿಬೋದು. ನೀವು ಶೀಟ್ ಬ್ಯಾಕ್ ಸೈಡ್ ಅಲ್ಲೂ ಬರಿಬೋದು, ಇನ್ ಕೇಸ್ ಜಾಗ ಸಾಲಿಲ್ಲ ಅಂದ್ರೆ. ಆದಂತವ್ರು ಮತ್ತೆ ಕೆಳಗಡೆ ಬರೀತೀರಾ ಇನ್ನೊಂದು ಲೈನ್ ಅಲ್ಲಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಆಮೇಲೆ ನಿಮ್ಮ ಸೈನ್ ಹಾಕ್ತೀರಾ, ನಿಮ್ಮ ಸಿಗ್ನೇಚರ್ ಸಹಿಯನ್ನ ಹಾಕ್ತೀರಾ. ವಾವ್, 500 ಜನ ಅಟೆಂಡ್ ಮಾಡ್ತಾ ಇದ್ದೀರಾ. ಹಬ್ಬದ ದಿನ ಆದ್ರೂ ಕೂಡ 500 ಪೀಪಲ್ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ನಿಮ್ಮ ಕಮಿಟ್ಮೆಂಟ್ ನ. ಡನ್. ಐ ರಿಪೀಟ್,
5 ವಿಶಸ್ನ ಬರೀತೀರಾ ಕೆಳಗಡೆ ಲೈನ್ ಅಲ್ಲಿ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನಿಮ್ಮ ಸೈನ್ ಹಾಕ್ತೀರಾ ಸಿಗ್ನೇಚರ್ ಹಾಕ್ತೀರಾ ಬರ್ದ್ರ ಅಜಯ್ ಅವರೇ ಬರ್ದ್ರ ಅಜಯ್ ಬರ್ದ್ರ ಎಸ್ ಗುಡ್ ಡನ್ ಎಸ್ ಸೊ ಈಗ ಈ ಶೀಟ್ ಅನ್ನ ಫೋಲ್ಡ್ ಮಾಡ್ಬೇಕು ಯಾವ ತರ ಫೋಲ್ಡ್ ಮಾಡ್ಬೇಕು ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಎಲ್ಲರೂ ಬರ್ದಿರೋದು ನನ್ ಕಡೆ ಇದೆ ಸರಿನಾ ನಾನು ಏನೇನೆಲ್ಲ ಬರ್ದಿದ್ದೀನಿ ಎಲ್ಲ ಒಂದ್ಸರಿ ನೋಡ್ತಾ ಇದ್ದೀನಿ ಎಲ್ಲ ಓದ್ತಾ ಇದ್ದೀನಿ ಎಲ್ಲ ನನಗೆ ಅಚೀವ್ ಆಗಿದೆ ಸಿಕ್ಕಿದೆ ಇದೆಲ್ಲವೂ ನನಗೆ ಆಲ್ರೆಡಿ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಮನ್ಸಲ್ಲೇ ಓದ್ಕೊಳ್ತಾ ಇದನ್ನ ಫೋಲ್ಡ್ ಮಾಡೋಣ ಮೇಲ್ಗಡೆಯಿಂದ ನನ್ನ ಕಡೆಗೆ ಫೋಲ್ಡ್ ಮಾಡ್ತೀನಿ ಒಂದು ಸಾರಿ ಮತ್ತೆ ಟರ್ನ್ ಮಾಡ್ತೀನಿ ಮೇಲ್ಗಡೆಯಿಂದ ಇನ್ನೊಂದ್ಸರಿ ನನ್ನ ಕಡೆಗೆ ಫೋಲ್ಡ್ ಮಾಡ್ತೀನಿ ದಟ್ಸ್ ಇಟ್ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಇನ್ನೊಂದ್ಸರಿ ತೋರಿಸ್ತೀನಿ ಐ ರಿಪೀಟ್ ಇನ್ನೊಂದ್ಸರಿ ತೋರಿಸ್ತೀನಿ ಬರ್ದಿರೋದು ನನ್ನ ಕಡೆಗಿದೆ ಸೊ ಈ ರೀತಿಯಾಗಿ ಇಟ್ಕೊಂಡು ಮೇಲ್ಗಡೆಯಿಂದ ನನ್ನ ಕಡೆಗೆ ಫೋಲ್ಡ್ ಮಾಡ್ಬೇಕು ಒಂದು ಬಾರಿ ಟರ್ನ್ ಮಾಡ್ತೀರಾ ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ಬೇಕು ದಟ್ಸ್ ಇಟ್ ಈಗ ದೀಪ ಅಥವಾ ಕ್ಯಾಂಡಲ್ ಏನಿದೆ ತಗೊಳ್ಳಿ ಹಚ್ಕೊಳ್ಳಿ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಓಕೆ ಸೊ ನಮ್ಮ ವಿಶ್ ಲೆಟರ್ನ ಚಾರ್ಜ್ ಮಾಡೋಣ ಹಾಗೆ ನಮ್ಮ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಇರ್ತಕ್ಕಂಥ ಯಂತ್ರಗಳಿದ್ರೆ ಸ್ಫಟಿಕ ಇದ್ರೆ ಆರ್ ಕ್ರಿಸ್ಟಲ್ಸ್ ಇದ್ರೆ ಆರ್ ಎನಿ ಅದರ್ ಅಕಲ್ಟ್ ಪ್ರಾಡಕ್ಟ್ಸ್ ಇದ್ರೆ ಅದನ್ನೆಲ್ಲ ತಗೊಳ್ಳಿ ರೀಚಾರ್ಜ್ ಮಾಡ್ಕೊಳ್ಳಿ ಎನರ್ಜೈಸ್ ಮಾಡ್ಕೊಳ್ಳಿ ಸರಿನಾ ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್ ಟೇಕ್ ದ ಶೀಟ್ ಎರಡೂ ಹಸ್ತಗಳಲ್ಲಿ ಕೈಲಿಟ್ಕೊಳ್ತೀರಾ ಕಣ್ಮುಚ್ಕೊಳ್ಳಿ ಕ್ಲೋಸ್ ಯುವರ್ ಐಸ್ ಡೀಪ್ ಇನ್ಹೇಲ್ ಮಾಡ್ತಾ ನಿಮ್ಮ ಗುರು ಹಿರಿಯರು ಮನೆ ದೇವರು ಇಷ್ಟ ದೇವರನ್ನ ನೆನಪಿಸ್ಕೊಳ್ತಾ ಸಂಕಲ್ಪ ಮಾಡ್ಕೊಳ್ಳಿ ಪ್ರೇ ಮಾಡ್ಕೊಳ್ಳಿ ಎಲ್ಲ ವಿಶಸ್ ನನಗೆ ಈಸಿಲಿ ಫುಲ್ಫಿಲ್ ಆಗ್ತಾ ಇದೆ ಎಲ್ಲ ಈಸಿಲಿ ಅಚೀವ್ ಆಗ್ತಾ ಇದೆ ಕಂಪ್ಲೀಟ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಇಮ್ಯಾಜಿನ್ ಮಾಡಿ ಫೀಲ್ ಮಾಡಿ ನಿಮ್ಮ ಎಲ್ಲ ವಿಶಸ್ ಈಸಿಲಿ ಅಚೀವ್ ಆಗ್ತಾ ಇರೋದು ಕಂಪ್ಲೀಟ್ ಆಗ್ತಾ ಇರೋದನ್ನ ಫೀಲ್ ಮಾಡಿ ಆ ಖುಷಿನ ಫೀಲ್ ಮಾಡಿ ಹಸ್ತಗಳ ಮುಖಾಂತರ ನಿಮ್ಮ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ ಪ್ರೀತಿ ಕೊಡಿ ಥ್ಯಾಂಕ್ ಯು ಹೇಳಿ ಕೃತಜ್ಞತೆನ ಸಲ್ಲಿಸಿ ಹಗ್ ಮಾಡಿ ನಿಮ್ಮ ವಿಶ್ ಲೆಟರ್ನ ಹಗ್ ಮಾಡ್ತಾ ಎನರ್ಜಿ ಕೊಡ್ತಾ ಕಿಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದೆಲ್ಲವೂ ನನಗೆ ಅಚೀವ್ ಆಗಿದೆ ರೈಟ್ ಟೇಕ್ ದ ಹೋಲ್ಡರ್
ಬೌಲ್ ತಟ್ಟೆ ಏನಿದೆ, ಬೌಲ್ ತಟ್ಟೆ ಏನಿದೆ ತಗೊಳ್ತೀರಾ, ಹೋಲ್ಡ್ ಮಾಡಿ, ಹೋಲ್ಡರ್ ಅಲ್ಲಿಗೆ ಹೋಲ್ಡ್ ಮಾಡ್ತಾ ದೀಪ ಅಥವಾ ಕ್ಯಾಂಡಲ್ ಏನಿದೆ ಅದರೊಂದಿಗೆ ಈ ಒಂದು ಲೆಟರ್ ಅನ್ನ ಬರ್ನ್ ಮಾಡಿ, ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು ಅಥವಾ ಬೌಲ್ ಒಳಗಡೆನೆ ಬೀಳ್ಬೇಕು, ಆ ರೀತಿ ಹೋಲ್ಡ್ ಮಾಡ್ತೀರಾ. ಪ್ರತಿಯೊಬ್ರು ಬರ್ನ್ ಮಾಡಿ ನಿಮ್ಮ ಬರ್ದಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಲೆಟರ್, ವಿಶ್ ಲೆಟರ್ನ, ಗ್ರಾಟಿಟ್ಯೂಡ್ ಲೆಟರ್ನ ಬೌಲ್ ಒಳಗಡೆ ಅಥವಾ ತಟ್ಟೆ ಒಳಗಡೆ ಬರ್ನ್ ಮಾಡಿ, ಅದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳೋ ತರ ಹೋಲ್ಡ್ ಮಾಡಿ. ಮೊದಲು ಬೌಲ್ ಅಂತ ಹೇಳ್ತಾ ಇದ್ದೆ, ಬೌಲ್ ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತಾಯ್ತು. ತಟ್ಟೆ ಇದ್ರೆ ಒಳ್ಳೇದು. ಬೌಲ್ ಚಿಕ್ಕದಾಗತ್ತಲ್ಲ, ಕಷ್ಟ ಬರ್ನ್ ಆದಾಗ. ವೆರಿ ಗುಡ್, ಸೋ ನೈಸ್. ಒಂದು ದೊಡ್ಡ ತಟ್ಟೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸೂಪರ್ ಸೂಪರ್ ಸೂಪರ್. ದೀಪ ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ. ಮೆಡಿಟೇಷನ್ ಮಾಡೋಣ, ಕ್ಯಾಂಡಲ್ ಮೆಡಿಟೇಷನ್. ಇನ್ ಕೇಸ್ ಹಾಳೆ ಕಂಪ್ಲೀಟ್ ಬರ್ನ್ ಆಗಿಲ್ಲ ಅಂದ್ರೆ ಹೋಲ್ಡರ್ ಅಲ್ಲಿ ಇಟ್ಕೊಂಡು ಫುಲ್ ಬರ್ನ್ ಮಾಡಿ, ಕ್ಲೀನ್ ಆಗಿ ಬರ್ನ್ ಮಾಡಿ. ಡನ್ ಆಯ್ತಾ ಎಲ್ಲರದು? ಈಗ ಇದನ್ನ ನಾವು ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ, ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಬರೋಣ. ಹೇಗೆ? ಎಲ್ಲರೂ ರೈಟ್ ನಾವು ಆಚೆ ಹೋಗ್ತೀರಾ, ಬ್ಯಾಲ್ಕನಿಗೆ ಹೋಗ್ತೀರಾ ಅಥವಾ ಟೆರೆಸ್ಗೆ ಹೋಗ್ತೀರಾ ಅಥವಾ ಮನೆಯಿಂದ ಆಚೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ, ಚಂದ್ರ ಇರಲ್ಲ ಇವತ್ತು, ಅಮಾವಾಸ್ಯೆ ಅಲ್ವಾ, ಚಂದ್ರ ಇರಲ್ಲ, ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಇದೆಲ್ಲ ಅಚೀವ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರೇ ಮಾಡ್ತಾ ಬ್ಲೋ ಮಾಡ್ತೀರಾ. ಈ ಆಶಸ್ ಎಲ್ಲ ಗಾಳಿಗೆ, ಆಕಾಶಕ್ಕೆ ತಲುಪೋ ತರ ಉಫ್ ಅಂತೇಳಿ ಬ್ಲೋ ಮಾಡಿ 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ಅಂಡ್ ಆಮೇಲೆ ವಾಪಸ್ ಬನ್ನಿ. ಓಕೆ, ರೈಟ್ ನಾವು ಈಗಲೇ ಎಲ್ಲರೂ ಮಾಡಬೇಕು, ನಾನು ಮಾಡ್ತೀನಿ, ಮುಗಿಸ್ಬಿಟ್ಟು ವಾಪಸ್ ಬನ್ನಿ ಎಲ್ಲರೂ. ಸಿಂಪಲ್ ಪ್ರತಿಭಾ ಅವರೇ, ಆಚೆ ಹೋಗಿ ಬಾಲ್ಕನಿ ಟೆರೆಸ್ ಹೊರಗಡೆ ಹೋಗ್ಬಿಟ್ಟು ಆಕಾಶಕ್ಕೆ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ ತಟ್ಟೆಯಲ್ಲಿ ಬೌಲಲ್ಲಿರೋ ಆಶಸ್ ಬೂದಿಯನ್ನ ಉಫ್ ಅಂತೇಳಿ ಬ್ಲೋ ಮಾಡಿ ಕಣ್ ಮುಚ್ಕೊಂಡು ಪ್ರೇ ಮಾಡಿ ವಾಪಸ್ ಬನ್ನಿ.
ರೈಟ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ಬಂದವರು ಆಗಿದೆ ಅಂತ ಹೇಳಿ. ಕ್ಯಾಮ್ರಾ ಆಫ್ ಆಗಿದ್ರೆ ನೀವು ಬಂದ್ರಾ ಇಲ್ವಾ ನಂಗೆ ಗೊತ್ತಾಗಲ್ಲ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಇಫ್ ಯು ಆರ್ ಬ್ಯಾಕ್, ಡನ್ ಅಂತ ಹಾಕಿ, ಡಿ ಅಂತ ಹಾಕಿ. ವೆರಿ ಗುಡ್, ಸೂಪರ್. ಸೊ ಈಗ ನಾವು ಅದ್ಭುತವಾಗಿ ಒಂದು ಮೆಡಿಟೇಷನ್ ಮಾಡೋಣ. ಸಾಧ್ಯವಾದಷ್ಟು ಕ್ಯಾಮ್ರಾ ಆನ್ ಮಾಡಿಟ್ಕೊಂಡು ಮೆಡಿಟೇಷನ್ ಮಾಡಿ. ಬಿಕಾಸ್ ಕಮ್ಯುನಿಟಿ ಎನರ್ಜಿ, ನನ್ನ ಕಡೆಯಿಂದ ಕನೆಕ್ಟ್ ಆಗಿ ಎನರ್ಜಿ ಸಿಗಬೇಕಂದ್ರೆ ಸಾಧ್ಯವಾದಷ್ಟು ಕ್ಯಾಮ್ರಾ ಆನ್ ಮಾಡಿ ಮೆಡಿಟೇಷನ್ ಅಂತೂ ಮಾಡಿ. ಓಕೆ. ಸೊ ಪ್ರತಿಯೊಬ್ರು ಏನ್ ಮಾಡಿ, ಯಾರ ಹತ್ರ ಯಂತ್ರಗಳಿದೆ, ಲಕ್ ಯಂತ್ರ ಅಂಡ್ ಮನಿ ಯಂತ್ರ, ಕ್ರಿಸ್ಟಲ್, ಸ್ಫಟಿಕ ಎಲ್ಲ ಇದೆ, ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ. ಯಾರ ಹತ್ರ ಅದೆಲ್ಲ ಇಲ್ಲ, ಬಾಟಲ್ನ ತಗೊಳ್ಳಿ, ನೀರ್ ಬಾಟಲ್ನ ತಗೊಳ್ಳಿ. ಟೇಕ್ ದ ವಾಟರ್ ಬಾಟಲ್, ಎರಡೂ ಕೈಲಿ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಅಗೈನ್ ನಿಮ್ಮ ಗುರು ಹಿರಿಯರನ್ನ ನೆನಪಿಸ್ಕೊಳ್ಳಿ, ಪೂರ್ವಜರನ್ನ ನೆನಪಿಸ್ಕೊಳ್ಳಿ, ದೇವಿ ಲಕ್ಷ್ಮಿಯನ್ನ ನೆನಪಿಸ್ಕೊಳ್ತಾ, ನಿಮ್ಮ ಇಷ್ಟ ದೇವರು, ಮನೆ ದೇವ್ರನ್ನ ಎಲ್ಲ ನೆನಪಿಸ್ಕೊಳ್ತಾ ಪ್ರೇ ಮಾಡ್ಕೊಳ್ಳಿ. ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಬರ್ದಂತ ಎಲ್ಲ ವಿಶಸ್ ನೆನಪಿಸ್ಕೊಳ್ಳಿ. ಏನೇನೆಲ್ಲ ಬರ್ದಿದ್ರಿ ಯಾವಾಗ್ಲೇ ಅದೆಲ್ಲವೂ ಈಸಿಲಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಎಲ್ಲವನ್ನ ಪಡ್ಕೊಳ್ತಾ ಇದ್ದೀರಾ, ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಸುಲಭವಾಗಿ. ಆ ಖುಷಿನ ಫೀಲ್ ಮಾಡ್ತಾ ಇದ್ದೀರಾ, ಹ್ಯಾಪಿನೆಸ್ನ ಫೀಲ್ ಮಾಡ್ತಾ ಇದ್ದೀರಾ. ಕಣ್ಮುಂದೆ ಇಮ್ಯಾಜಿನ್ ಮಾಡ್ತಾ ಇದ್ದೀರಾ, ವಿಜುವಲೈಸ್ ಮಾಡ್ತಾ ಇದ್ದೀರಾ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ನಿಮ್ಮ ಯಂತ್ರಗಳಿಗೆ, ಕ್ರಿಸ್ಟಲ್ಸ್ಗೆಲ್ಲ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಪ್ರೀತಿಯನ್ನ ಕೊಡಿ, ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಎಸ್, ಥ್ಯಾಂಕ್ ಯು. ಕೀಪ್ ದ ಬಾಟಲ್. ನಿಮ್ಮ ಕ್ರಿಸ್ಟಲ್ಸ್, ಯಂತ್ರಗಳು ಎಲ್ಲ ಕೆಳಗಡೆ ಇಡಿ. ಎಸ್, ದೇವ್ರ ಮೇಲೆ ಇಟ್ಟಿರೋ ಯಂತ್ರ ತಗೋಬಹುದು, ತಗೊಂಡದನ್ನ ಚಾರ್ಜ್ ಮಾಡಿ ಮತ್ತೆ ಇಡ್ಬೋದು ಅಲ್ಲೇನೆ, ಇಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸರಿನಾ? ಸೊ ಈಗ ನಾವು ಅದ್ಭುತವಾದ ಒಂದು ಧ್ಯಾನವನ್ನ ಮಾಡೋಣ. ಪವರ್ಫುಲ್ ಮಂತ್ರ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ. ಸೊ ಪ್ರತಿಯೊಬ್ರು ಹಸ್ತದಲ್ಲಿ ಜ್ಞಾನ ಮುದ್ರೆ, ಮಂಡಿ ಮೇಲೆ ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇರ್ಲಿ, ಶೋಲ್ಡರ್ ರಿಲ್ಯಾಕ್ಸ್, ತಲೆ ಸ್ವಲ್ಪ ಮೇಲೆತ್ತಿ 30 ಡಿಗ್ರಿ ಆಂಗಲ್ ಅಲ್ಲಿ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಮುಖದಲ್ಲಿ ಒಂದು ನಗು ಇರ್ಲಿ, ಖುಷಿ ಇರ್ಲಿ. ಧ್ಯಾನ ಮಾಡ್ತಾ ಖುಷಿಯಿಂದ ಧ್ಯಾನ ಮಾಡಿ. ದೇವರನ್ನ ಆಹ್ವಾನ ಮಾಡಿ. ನೀರಿರ್ಲಿ, ಬಾಟ್ಲ್ ಹಂಗೆ ಇರ್ಲಿ, ಹೇಳ್ತೀನಿ. ಓಕೆ. ಸೊ ಪ್ರತಿಯೊಬ್ರು ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಮ್ಮ ವಿಶಸ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಗಮನ ಪೂರ್ತಿ ಥರ್ಡ್ ಐ ಮೇಲೆ, ಮ್ಯೂಸಿಕ್ ಮೇಲೆ, ಮಂತ್ರದ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
सिद्धिभ्यो वरदे देवी त्राहि मां शरणागतम्। ॐ सुरासुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। सौम्यक्रोधधरे रूपे चण्डरूपे नमोऽस्तु ते। सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्। वं ह्रूं ह्रूं कामये देवी बलिहोमप्रिये नमः। उग्रतारे नमो नित्यं त्राहि मां शरणागतम्। बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम्। इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम्। अष्टभ्यां च चतुर्दश्यां नवम्यां यः पठे नरः षण्मास्यैः सिद्धिमाप्नोति नात्र कार्या विचारणा। मोक्षार्थी लभते मोक्षं धनार्थी लभते धनम्। विद्यार्थी लभते विद्यां विद्यां तर्कव्याकरणं
शत्रुः क्षयं याति महाप्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ, ರೇಸ್ ಯುವರ್ ಹ್ಯಾಂಡ್ಸ್. ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕಂಪ್ಲೀಟ್ಲಿ ಸರೆಂಡರ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಬ್ರಹ್ಮಾಂಡದ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ವಿಶಸ್, ಗೋಲ್ಸ್ ಎಲ್ಲ ಅಚೀವ್ ಆಗ್ತಾ ಇದೆ, ಅಚೀವ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹಾಗೆ ದೇವಿ ಲಕ್ಷ್ಮಿ ಆರಾಧನೆ ಮಾಡಿ ಥ್ಯಾಂಕ್ ಯು ಹೇಳಿ. ಅಬೆಂಡೆನ್ಸ್, ಪ್ರಾಸ್ಪ್ಯಾರಿಟಿ ಕೊಡ್ತಾ ಇರೋದಕ್ಕೆ, ಧನ ಸಂಪತ್ತನ್ನ ಶವರ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಗೋಲ್ಡನ್ ಕಲರ್ ಬ್ರೈಟ್ ಎನರ್ಜಿನ ತುಂಬಿಕೊಳ್ತಾ ಹಸ್ತಗಳಲ್ಲಿ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ನ ರೂಪದಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ರು ಸೆಷನ್ ಅಲ್ಲಿರೋ ಪ್ರತಿಯೊಬ್ಬೊಬ್ಬ ಕಮ್ಯುನಿಟಿ ಮೆಂಬರ್ಸ್ಗೂ, ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರೆಲ್ಲ ವಿಶಸ್ ಫುಲ್ಫಿಲ್ ಆಗಿ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ನಮ್ಮ ಈ ಸೆಷನ್ಗೆ, ರಿಚುವಲ್ಸ್ಗೆ, ದೀಪಾವಳಿ ರೆಮಿಡೀಸ್ಗೆ ಎಲ್ಲದಕ್ಕೂ ಕೃತಜ್ಞತೆನ ಸಲ್ಲಿಸ್ತಾ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಪ್ಲೀಸ್ ಓಪನ್ ಯುವರ್ ಐಸ್. ಈಗ ನೀರ್ ಬಾಟಲ್, ಅರ್ಧ ನೀರನ್ನ ನೀವು ಕುಡಿತೀರಾ. ಇದು ಚಾರ್ಜ್ ಮಾಡಿದೀವಿ ನಾವು, ಗೋಲ್ಸ್ ವಿಶಸ್ ಏನೆಲ್ಲ ಬರ್ದವಲ್ಲ ಅದನ್ನ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡಿದೀವಿ. ಸೊ ಅದು ವಾಟರ್ ಚಾರ್ಜ್ ಆಗಿದೆ ಗೋಲ್ಸ್ ವಿಶಸ್ ಇಂದ. ಸೊ ಅರ್ಧ ನೀರನ್ನ ನೀವು ಕುಡಿತೀರಾ ಇವಾಗ. ಇನ್ನು ಅರ್ಧ ನೀರನ್ನ ಈಗ ಸೆಷನ್ ಎಂಡ್ ಆದ್ಮೇಲಿಂದ ಒಂದು ಗಿಡಕ್ಕೆ ಹಾಕ್ತೀರಾ ನೀರನ್ನ. ಓಕೆ, ಯಾಕೆ?
ಸೊ ಈಗ ನಾವು ವಿಷಸ್ ಎಲ್ಲ ಹೇಳಿ ಚಾರ್ಜ್ ಮಾಡಿದೀವಿ ನೀರನ್ನ. ಅರ್ಧ ನೀರು ನಾವು ಕುಡಿತೀವಿ. ಸೊ ನಮ್ಮ ಒಳಗಡೆ ನಮ್ಮ ವಿಷಸ್ ಬೆಳೀತಾ ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅದು ಬೇಗ ಅಚೀವ್ ಆಗುತ್ತೆ. ಓಕೆ, ಸೊ ಡ್ರಿಂಕ್ ಹಾಫ್ ಬಾಟಲ್. Done. Super. Thank you so much. Unmute ಮಾಡಿ ಹೇಳಿ. How are you feeling right now? How was your experience? ಸೂಪರ್ ಆಗಿತ್ತು ಗುರುಗಳೇ, ತುಂಬಾ ಚೆನ್ನಾಗಿತ್ತು. ಸೂಪರ್ ಗುರುಜಿ, ಸೂಪರ್. ಸೂಪರ್ ಗುರುಜಿ. ನಿಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು. ಸ್ಪಿರಿಚುವಲ್ ಎನರ್ಜಿ ಏನು ಅಂತ ಕೋಟಿ ಕೋಟಿ ಧನ್ಯವಾದಗಳು. ದೀಪಾವಳಿ ಧಮಾಕ ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ದೀಪಾವಳಿ ನವೆಂಬರ್ 11th ಇರುತ್ತೆ ನಿಮ್ಮ ಕುಟುಂಬ. ಹ್ಯಾಪಿ ದೀಪಾವಳಿ ಗುರುಜಿ. ಮೂರನೇ ಕಡೆ ಪವರ್ ಬಂತು. ಥ್ಯಾಂಕ್ ಯು ಸೋ ಮಚ್. ಕ್ವಿಕ್ ಆಗಿ ರಿಪೀಟ್ ಮಾಡ್ತೀನಿ. ದೀಪಾವಳಿ ರೆಮಿಡಿ ನಾವೇನ್ ಕಲ್ತ್ವಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ 3 ದಿಕ್ಕುಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು ನೀವು. ಉತ್ತರ ದಿಕ್ಕು, ಮತ್ತೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮ ಮೂಲೆ, ಮತ್ತೆ ಪಶ್ಚಿಮ ದಿಕ್ಕು, ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಮೂಲೆ, ಸಾರಿ ಸೌತ್ ಈಸ್ಟ್ ಕಾರ್ನರ್. ನೆಕ್ಸ್ಟ್ ಪಶ್ಚಿಮದ ದಿಕ್ಕು. ಸೊ 3 ವಸ್ತುಗಳು ಬೈ ಮಾಡಿ. ಒಂದು ಮನಿ ಪ್ಲಾಂಟ್ ಅನ್ನ ಬೈ ಮಾಡ್ತೀರಾ, ನಾರ್ತ್ ಅಲ್ಲಿ ಇಡ್ತೀರಾ, ಆಕ್ಟಿವೇಟ್ ಮಾಡ್ತೀರಾ. ಸೌತ್ ಈಸ್ಟ್ ಅಲ್ಲಿ ಒಂದು ದೀಪವನ್ನ ಬೆಳಗ್ತೀರಾ, ದೊಡ್ಡ ದೀಪ, ತುಪ್ಪದ ದೀಪ ಆದ್ರೆ ತುಪ್ಪದ ದೀಪ 24/7 ಬೆಳಗ ತರ ಇರ್ಲಿ ಅದು, ಸರಿನಾ? ತುಪ್ಪ ಆಗಿಲ್ಲ ಅಂದ್ರೆ ಮಾಮೂಲಿ ದೀಪದ ಎಣ್ಣೆನೂ ನಡೆಯುತ್ತೆ. ಪಶ್ಚಿಮದಲ್ಲಿ ಒಂದು ಗುಲ್ಲಕ ಅಥವಾ ಹುಂಡಿ ಅಥವಾ ಪಿಗಿ ಬ್ಯಾಂಕ್ ಅಂತ ಕರಿತೀವಲ್ವಾ, ಪ್ಲಾಸ್ಟಿಕ್ ಬೇಡ, ಹುಂಡಿ ಮೆಟಲ್ ಯಾವ್ದಾದ್ರು ನಡೆಯುತ್ತೆ, ಮಣ್ಣಿಂದು. ಡೈಲಿ ಅದರಲ್ಲಿ ದುಡ್ಡು ಹಾಕ್ತಾ ಹೋಗಿ, ಆಕ್ಟಿವೇಟ್ ಮಾಡಿ, ಎನರ್ಜೈಸ್ ಮಾಡಿ. ಸೊ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗೋದನ್ನ ನೋಡ್ತೀರಾ. ಓಕೆ, ಈಗ ಈ ನೀರನ್ನ ಯಾವ ಗಿಡಕ್ಕಾದ್ರೂ ಹಾಕಿ, ತೊಂದ್ರೆ ಇಲ್ಲ. ಮನಿ ಪ್ಲಾಂಟ್ಗೂ ಹಾಕ್ಬೋದು, ತುಳಸಿ ಗಿಡ ಯಾವ ಗಿಡಕ್ಕಾದ್ರೂ ಹಾಕಿ. ಬೆಳೀತಾ ಇರೋಂಥ ಗಿಡ ಮರ ಯಾವ್ದಕ್ ಬೇಕಾದ್ರೂ ಹಾಕ್ಬೋದು. ಎಸ್, ಅಫರ್ಮೇಶನ್ ಕೊಟ್ಟೆ, ಒಂದು ಬೀಜ ಮಂತ್ರ ಕೊಟ್ಟೆ. ಸೊ ಬೀಜ ಮಂತ್ರ ಇನ್ನೊಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಭ್ಯೋ ನಮಃ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಈ ಬೀಜ ಮಂತ್ರವನ್ನ ದೀಪ ಹಚ್ಬೇಕಾದ್ರೆ ಅಥವಾ ದೀಪ ಹಚ್ಚಿ ಪೂಜೆ ಮಾಡ್ತಾ, ಪ್ರೇ ಮಾಡ್ತಾ 11 ಬಾರಿ, 21 ಬಾರಿ, 108 ಬಾರಿ ಡೈಲಿ ಚಾಂಟ್ ಮಾಡಿ. ಲಕ್ಷ್ಮಿಯನ್ನ ಒಲಿಸ್ಕೊಳ್ಳಿ, ಆಹ್ವಾನ ಮಾಡಿ. ಸೊ ಲೆಟ್ ಗಾಡೆಸ್ ಲಕ್ಷ್ಮಿ ನಿಮ್ಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಡ್ಲಿ, ಶವರ್ ಮಾಡ್ಲಿ, ಅಬೆಂಡೆನ್ಸ್ ಕೊಡ್ಲಿ. ಹಾಗೆ ನಿಮ್ಗೆಲ್ಲರಿಗೂ ಅಫರ್ಮೇಶನ್ ಕೊಟ್ಟೆ, ಇನ್ನೊಂದ್ಸರಿ ತೋರಿಸ್ತೀನಿ ಅಫರ್ಮೇಶನ್. ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ ಟೇಕ್ ದ ಸ್ಕ್ರೀನ್ ಶಾಟ್. ಇಂಗ್ಲಿಷ್ ಅಲ್ಲಿ ಚಾಟ್ ಮಾಡ್ತಿದ್ರು, ಇಂಗ್ಲಿಷ್ ನ ಅಫರ್ಮೇಶನ್ಸ್ ತಗೊಳ್ಳಿ. ದೀಪಾವಳಿಗಿದು. ಓಕೆ, ಕನ್ನಡದಲ್ಲಿ ಮಾಡ್ತೀನಿ ಅನ್ನೋಂಥವ್ರು ಟೇಕ್ ದಿಸ್, ಕನ್ನಡದ ಅಫರ್ಮೇಶನ್ಸ್ ತಗೊಳ್ಳಿ. ಸೊ ಕನ್ನಡದಿದು, ಇಂಗ್ಲಿಷ್ದು. ನಾವು ಅಫರ್ಮೇಶನ್ ಹೇಗ್ ಚಾಂಟ್ ಮಾಡ್ಬೇಕು ಸರ್? ಅಫರ್ಮೇಶನ್ ದಿನದಲ್ಲಿ ಮಿನಿಮಮ್ 3 times ಚಾಂಟ್ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಪ್ರತಿಯೊಂದು ಸಾರಿ ಮಿನಿಮಮ್ 11 times ಚಾಂಟ್ ಮಾಡಿ, ಅಥವಾ ಸಾಧ್ಯ ಆದ್ರೆ 21 times ಚಾಂಟ್ ಮಾಡಿ. ದ ಮೋರ್ ಯು ಚಾಂಟ್, ದ ಮೋರ್ ಯು ಆಕ್ಟಿವೇಟ್ ಅಂಡ್ ರಿಸೀವ್ ಇಟ್. ಸರಿನಾ? ಜೊತೆಗೆ ನಿಮ್ಗೆಲ್ಲರಿಗೂ ಒಂದು ದೀಪಾವಳಿ ಬೋನಸ್, ಲಕ್ಷ್ಮಿಯ ಒಂದು ಹೀಲಿಂಗ್ ಕೋಡ್ ಕೊಡ್ತೀನಿ. ಎನರ್ಜಿ ಕೋಡ್.
ಸೊ ಇವತ್ತು ಲಕ್ಷ್ಮಿ ಹಬ್ಬ ಅಲ್ವಾ, ದೀಪಾವಳಿ ಹಬ್ಬ. ಸೊ ರೈಟ್ ದಿಸ್ ಹೀಲಿಂಗ್ ಕೋಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲೂ ಬರ್ಕೋಬಹುದು, ಪೇಪರ್ ಅಲ್ಲಿ ಬರ್ದು ನಿಮ್ಮ ಮೊಬೈಲ್ ಅಲ್ಲಿ, ಪಾಕೆಟ್ ಒಳಗಡೆ, ವಾಲೆಟ್ ಒಳಗಡೆ ಎಲ್ಲ ಇಟ್ಕೋಬಹುದು. ದೇವ್ರ ಮನೇಲೂ ಇಡಿ ಪೂಜೆ ಮಾಡಿ, ಅದಕ್ಕೆ ಎನರ್ಜೈಸ್ ಮಾಡಿ. ಯೆಲ್ಲೋ ಕಲರ್ ಪೇಪರ್ ಮೇಲೆ ಈ ರೀತಿಯಾಗಿ ಬರಿಬಹುದು ನೀವು. ಯೆಲ್ಲೋ ಕಲರ್ ಪೇಪರ್ ಮೇಲೆ ರೆಡ್ ಕಲರ್ ಅಲ್ಲಿ ಬರೀರಿ. ರೆಡ್ ಕಲರ್ ಅಲ್ಲಿ ಕೈ ಮೇಲೆ ಅಷ್ಟೇ ರೆಡ್ ಕಲರ್ ಅಲ್ಲಿ ಬರೀತೀರಾ. ಏನು ಹೀಲಿಂಗ್ ಕೋಡ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಶ್ರೀಮ್ 2918 ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಶ್ರೀಮ್ 2918 ಇದು ಗಾಡೆಸ್ ಲಕ್ಷ್ಮಿಯ ಕೋಡ್, ಹೀಲಿಂಗ್ ಕೋಡ್, ಇದು ವೈಬ್ರೇಷನ್ ಕೋಡ್. ಸೊ ಈ ಕೋಡನ್ನ ಈ ಹಬ್ಬ ನಡೆಯುತ್ತಲ್ವಾ 4-5 ದಿನ ಡೈಲಿ ಬರ್ಕೊಳ್ಳಿ. ಕೈ ಮೇಲೆ ಪೇಪರ್ ಅಲ್ಲಿ ಬರ್ದು ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ಮೊಬೈಲ್ ಒಳಗಡೆ ಇಟ್ಕೊಳ್ಳಿ, ಮನೆಯಲ್ಲಿ ದೇವ್ರ ಮನೇಲಿ ಇಡಿ, ಚಾರ್ಜ್ ಮಾಡಿ, ಎನರ್ಜೈಸ್ ಮಾಡಿ. ಸೊ ಲೆಟ್ ಗಾಡೆಸ್ ಲಕ್ಷ್ಮಿ ಬ್ಲೆಸ್ ಆನ್ ಯು, ಶವರ್ ಆನ್ ಯು, ಪ್ರಾಸ್ಪ್ಯಾರಿಟಿ, ಮನಿ, ಅಬೆಂಡೆನ್ಸ್, ಎವ್ರಿಥಿಂಗ್. ಸರಿನಾ? ಡನ್. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈಗ ದೀಪ ಆರಿಸಿ, ಬಾಯಲ್ಲಿ ಆರಿಸ್ಬಿಡಿ ದೀಪವನ್ನ, ಕೈಯಲ್ಲಿ ಆರಿಸಿ. ಥ್ಯಾಂಕ್ ಯು ಗುರುಗಳೇ. We'll end the session. Thank you so much. Thank you. Thank you so much. ಮನಿ ಪ್ಲಾಂಟ್ Thank you so much, sir. Thank you, sir. Thank you so much. ಹ್ಯಾಂಡ್ ಅಲ್ಲಿ ಬರೀತೀರಾ. ಯಾವ ಕೈಯಲ್ಲಿ? ಲೆಫ್ಟ್ ಹ್ಯಾಂಡ್ ಅಲ್ಲಿ ರೆಡ್ ಕಲರ್ ಪೆನ್ ಅಲ್ಲಿ. ಓಕೆ, ಶ್ರೀಮ್ 2918 ಲೆಫ್ಟ್ ಹ್ಯಾಂಡ್ ಅಲ್ಲೇ ಬರಿಬೇಕು. ರೆಡ್ ಕಲರ್ ಪೆನ್ ಅಲ್ಲಿ ಬರೀತೀರಾ. ಡೈಲಿ ಬರ್ಕೊಳ್ಳಿ. ಬರೀ ಹಬ್ಬಕ್ಕೆ ಮಾತ್ರನಾ ಸರ್, ಆಮೇಲೆ ಬರೆಯಂಗಿಲ್ವಾ? ಆಮೇಲೂ ಬರ್ಕೊಳ್ಳಿ, ಆಮೇಲೂ ಬರಿಬಹುದು. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್, ಶುಭರಾತ್ರಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬರಿಬಹುದು. ಐ ಪ್ರಿಫರ್ ಇಲ್ಲಿ ರಿಸ್ಟ್ ಮೇಲೆ ಬರೆಯಕ್ಕೆ ಪ್ರಿಫರ್ ಮಾಡ್ತೀನಿ. ಎಸ್, ವಿಲ್ ಸಿ November 11th. ಚೆಕ್ ಮಾಡೋಣ. ಡನ್. ಸೊ ಐ ಟೇಕ್ ಸಮ್ 5 questions in case ಯಾರಿಗಾದ್ರೂ ಡೌಟ್ ಇತ್ತು, ದೀಪಾವಳಿ ರೆಮಿಡೀಸ್ ಯಾರ್ದಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಐ ಟೇಕ್ ಸಮ್ 5 questions. ಅನಿತಾ ಅವರೇ ಹೇಳಿ. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಅಂಡ್ ಹ್ಯಾಪಿ ದೀಪಾವಳಿ. ಸರ್ ಇವತ್ ಹೇಳಿದ್ರಲ್ಲ, ಅದು ಇವತ್ತೇ ಮಾಡ್ಬೇಕಾ ಅಥವಾ ನಾಳೆ ಮಾಡ್ಬೋದಾ? ಅದು ಈಗ ಎಲ್ಲಿ ಮಾಡ್ತೀರಾ ಮೇಡಮ್? ನಾಳೆಯಿಂದಾನೇ ಮಾಡ್ತೀರಾ ಅಲ್ವಾ? ಸೊ ಇವತ್ತು ಕಲ್ತೀರಾ, ನಾಳೆಯಿಂದ ಶುರು ಮಾಡ್ತೀರಾ. ಸರಿ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೇಣು ಅವರೇ ಹೇಳಿ. ಗುರುಜಿ ನಮಸ್ತೆ ಗುರುಜಿ. ಏನಿಲ್ಲ, ಮನಿ ಪ್ಲಾಂಟ್ 2 ತರ ಬರುತ್ತಲ್ವ ಗುರುಜಿ? ಅದು ಕೆಲವರು ಬೌಲಲ್ಲಿ ಇಟ್ಟು ಬೊಂಬಟ್ರಿ ಅಂತ ಒಂದ್ ಹೇಳ್ತಾರೆ, ಇನ್ನೊಂದು ಪಾಟಲ್ ಹಾಕಿರ್ತಾರೆ. ಅದು ಎಲೆ ಅಗ್ಲ ಇರುತ್ತೆ. ಇದ್ರಲ್ಲಿ ಯಾವ್ದು ಗುರುಜಿ ನಾವು ತಗೋಬೇಕಾದ್ರು? ಉದ್ದಕ್ಕಿರುತ್ತಲ್ವಾ, ಬೌಲಲ್ಲಿ ಇರುತ್ತೆ. ನಂಗೆ ಗೊತ್ತಿರಂಗ್ ಮನಿ ಪ್ಲಾಂಟ್ ಒಂದೇ ತರ ಬರುವಂತದ್ದು ಉದ್ದಕ್ಕಿರತ್ತೆ ನೋಡಿ, ಗಾಜಿನ ಬೌಲಲ್ಲಿ ಬರುತ್ತಲ್ಲ, ಅದು ಮನಿ ಪ್ಲಾಂಟ್. ಅದನ್ನ ತಗೊಳ್ಳಿ. ಆಫೀಸಲ್ಲಿ ಇಡ್ಬೋದು. ಗಿರಿಜಾ ಹೇಳಿ. ಸರ್ ಆಲ್ರೆಡಿ ಮನಿ ಪ್ಲಾಂಟ್ ಇದೆ ಸರ್. ಅದನ್ನೇ ಮಾಡಿ, ಆಕ್ಟಿವೇಟ್ ಮಾಡಿ, ಉತ್ತರ ದಿಕ್ಕಿನಲ್ಲಿ ಇಟ್ಟು ಆಕ್ಟಿವೇಟ್ ಮಾಡಿ, ಸ್ಟಾರ್ಟ್ ಮಾಡಿ ಯೂಸ್ ಮಾಡಕ್ಕೆ. ಆಲ್ರೆಡಿ ಇದ್ರೆ ಅದನ್ನೇ ಯೂಸ್ ಮಾಡಬಹುದು. ಲಕ್ಷ್ಮಿ ಅವರೇ, ಸಕ್ಸಸ್ಫುಲ್ ಲಕ್ಷ್ಮಿ. ಅವಾಗ ಇದನ್ನ ಡೈಲಿ ಮಾಡ್ಬೇಕಾ? ಇವಾಗ ಉತ್ತರ ದಿಕ್ಕಿನಲ್ಲಿ ಅದನ್ನ ಮನಿ ಪ್ಲಾಂಟ್ ಇಟ್ಟು ಈ ತರ ದೀಪ ಎಲ್ಲ ಮಾಡೋದನ್ನ ಇವಾಗಷ್ಟೇ ಮಾಡ್ಬೇಕಾ ಅಥವಾ ಪ್ರತಿ ಸಲನು ಮಾಡ್ಬೇಕಾ? ಮೇಡಮ್ ಇವಾಗ ಶುರು ಮಾಡ್ತೀರಾ, ಅದ್ರ ಪಾಡಿಗೆ ಅದು ಇರುತ್ತೆ, ಅದು ವರ್ಕ್ ಆಗ್ತಾ ಇರುತ್ತೆ. ದೀಪ ಡೈಲಿ ಹಚ್ಚಬೇಕು ಅಂದ್ರೆ ಒಂದ್ಸರಿ ಹಚ್ಚಿ ಈ ದೀಪಾವಳಿ ಹಬ್ಬ ಮುಗಿಯೋವರೆಗೂ 6 ದಿನ 24/7 ಉರಿಯೋ ತರ ನೋಡ್ಕೊಳ್ಳಿ. ಆಮೇಲೆ ನೆಸೆಸರಿ ಇಲ್ಲ ದೀಪಾವಳಿ ಹಬ್ಬಕ್ಕೆ ಇದು ಮಾಡೋಂಥದ್ದು. ಬಟ್ ಮನಿ ಪ್ಲಾಂಟ್ ಯಾವಾಗ್ಲೂ ಇರುತ್ತೆ. ಪಿಗಿ ಬ್ಯಾಂಕು ಹುಂಡಿ ಕೂಡ ವೆಸ್ಟ್ ಭಾಗದಲ್ಲಿ ಇವಾಗಿಂದ ಶುರು ಮಾಡಿದ್ರೆ ಯಾವಾಗ್ಲೂ ಇರುತ್ತೆ ಅದು. ಅಂದ್ರೆ ಪಿಗ್ಗಿ ಟ್ಯಾಂಕಿಗೆ ನಾವು ಡೈಲಿ ಆಕ್ಟಿವೇಟ್ ಮಾಡ್ಕೋತಾ ನಾವು ದುಡ್ಡು ಹಾಕ್ಬೋದು. ಬಟ್ ಮನಿ ಪ್ಲಾಂಟ್ಗೆ ದುಡ್ಡು ಹಾಕ್ತೀರಾ ಅಷ್ಟೇ. ಮನಿ ಪ್ಲಾಂಟ್ಗೆ ಆತರ ಏನು ವಿಶ್ ಮಾಡೋಂಗಿಲ್ಲ. ಒಂದ್ ಸರಿ ಮಾಡಿದ್ರು ಓಕೆ. ವಿಶ್ ಮಾಡ್ತೀರಾ, ವಿಶ್ ಮಾಡಿ ಇಡ್ತೀರಾ ಅಷ್ಟೇ. ಆಮೇಲೆ ಅದ್ರ ಪಾಡಿಗೆ ವರ್ಕ್ ಆಗುತ್ತೆ.
ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಚಂದ್ರು ಅವರೇ, ಪರಿಸರ ಚಂದ್ರು. ಸರ್ ನಮಸ್ತೆ. ಅದೇ ದೀಪನ ರಾತ್ರಿ ಹೊತ್ತು ಹಚ್ಚಿಡ್ಬಾರ್ದು ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ರು. ಮೊದಲು ಸರಿ ಹಚ್ಬಿಟ್ಟಿದ್ ಯಾವ್ದಕ್ಕೋ ವಾಸ್ತು ದೀಪ ಅಂತ ಕೊಟ್ಟಿದ್ರು, ಅದು ಉರಿತಾ ಇದ್ದಕ್ಕೆ ಜಗಳ ಮಾಡ್ಬಿಟ್ರು ಮನೇಲಿ. ಏನ್ ಮಾಡೋದೀಗ ಅಂತ ಗೊತ್ತಾಯ್ತಾ ಇಲ್ಲ. ನಿಮ್ಮ ಮೈಂಡ್ ಅಲ್ಲಿ ಆತರ ಇದ್ರೆ ಡೋಂಟ್ ವರಿ, ಮಾಡೋದೇನು ಅವಶ್ಯಕತೆ ಇಲ್ಲ, ನಾಳೆಯಿಂದ ಶುರು ಮಾಡಿ. ಓಕೆ ಓಕೆ ಗಂಗಾ MK. ಸರ್ ನಮಸ್ತೆ. ಓಕೆ ಸರ್, ತುಂಬಾ ಮೂರ್ನಾಲ್ಕು ಜನ ನನ್ನ ಫ್ರೆಂಡ್ಸೇ ನನ್ಗೆ ಮೆಸೇಜ್ ಮಾಡಿದ್ರು. ಇದ್ರ ರೆಕಾರ್ಡಿಂಗ್ ಸಿಗ್ಬೋದಾ ಅವರಿಗೆಲ್ಲ? ಯಾರು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇದರಿಂದ ಅಟೆಂಡ್ ಮಾಡಕ್ ಆಗಿಲ್ಲ ಅವರಿಗೆ. ಯೂಟ್ಯೂಬ್ ಅಲ್ಲಿ ಬರುತ್ತೆ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಇದರದ್ದು ವಿಡಿಯೋ ಬರುತ್ತೆ. ಯು ಕ್ಯಾನ್ ವಾಚ್ ದ ರೆಕಾರ್ಡಿಂಗ್. ಇನ್ನೊಂದ್ಸರಿ ನೋಡಿ. ನಾಳೆ ಸಂಜೆ ಒಳಗಡೆ ಸೇಮ್ ಇದೇ ಸೆಷನ್ ನ ಮತ್ತೆ ಮಾಡಿ ರಿಸಲ್ಟ್ಸ್ ಪಡಿಬಹುದು ನೀವು. ಓಕೆ, ಹುಣ್ಣಿಮೆಯ 24 hours ಸಮಯ ಇರುತ್ತೆ. ಸೊ ಅದರ ಎನರ್ಜಿ ವೈಬ್ರೇಷನ್ಸ್ ನ ನೀವು ಪಡ್ಕೋಬಹುದು. ನಾವು ಎಲ್ಲಿ ಸಿಗುತ್ತೆ ಸರ್ ಯೂಟ್ಯೂಬ್ ಚಾನೆಲ್? ಇದು ಲಿಂಕ್. ಎಸ್, ಶಿವಪ್ರಸಾದ್ ಅವರೇ, ಟೇಕ್ ಮೈ ಯೂಟ್ಯೂಬ್ ಚಾನೆಲ್ ಲಿಂಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ವಿಡಿಯೋಸ್ ಅಪ್ಡೇಟ್ ಬರ್ತಾ ಇರುತ್ತೆ. ಸುರೇಶ್ ಮುಳ್ಳಿ ಅವರೇ ಹೇಳಿ. ನಿಮ್ಮ ಆಡಿಯೋ ಬರ್ತಿಲ್ಲ. ಗುರು ಕೇಳಿಸ್ತಾ ಇದೆಯಾ ಇವಾಗ? ಎಸ್ ಗುರು ನಮಸ್ಕಾರ ಗುರು. ಏನಿಲ್ಲ, ನೀವು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ದೀಪ ಹಚ್ಲಿಕ್ಕೆ ಹೇಳಿದ್ರಿ, ಒಂದ್ ದೊಡ್ಡ ದೀಪನ. ಸೊ ಅಲ್ಲಿ ನಾನ್ ಕೇಳಿದೆ ಎಷ್ಟಂದ್ರೆ, ಸೌತ್ ಈಸ್ಟ್ ಕಾರ್ನರ್ ಅಡಿಗೆ ಮನೆ ಬರ್ತದೆ, ಅಡಿಗೆ ಮನೆಯಲ್ಲಿ ಮೂಲೆಯಲ್ಲಿ ಹತ್ತಿಸಿರ್ಬೋದಾ? ಹಾ, ಹಚ್ಚಿರ್ಬೋದು. ಅಡಿಗೆ ಮನೆ ಕಾರ್ನರ್ ಇರ್ಬೋದು. ಅಗ್ನಿ ಮೂಲೆ ದೀಪ ಹಚ್ಚಿಡಿ. ಅದೇ ಅಡಿಗೆ ಮೂಲೆಯಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಆ ಮೂಲೆಯಲ್ಲಿ ನಾವು ದೀಪ ಹಚ್ಚಿ 11 days ಇಟ್ರೆ ತುಂಬಾ ಚೆನ್ನಾಗುತ್ತೆ. ಒಳ್ಳೆದಾಗ ಮಾಡಿ. ಎಸ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿರ್ಮಲಾ ಅವರೇ ಹೇಳಿ. ನಮಸ್ಕಾರ ಗುರುಜಿ, ಹ್ಯಾಪಿ ದೀಪಾವಳಿ. ಗುರುಜಿ, ಈಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ರಿಚುವಲ್ಸ್ ಮಾಡ್ತೀವಲ್ಲ, ಅದನ್ನ ಈವ್ನಿಂಗ್ ಮಾಡ್ಬೇಕಾ ಅಥವಾ ಬೆಳಗ್ಗೆ ಮಾರ್ನಿಂಗ್ ಅಲ್ಲಿ ಮಾಡ್ಬೋದಾ? ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ್ದು ಹೇಳಿ? ಹುಣ್ಣಿಮೆ ರಿಚುವಲ್ಸ್ ಅಥವಾ ಅಮಾವಾಸ್ಯೆ ರಿಚುವಲ್ಸ್ ಅನ್ನ ಸೆಷನ್ ಅಲ್ಲಿ ಮಾಡ್ತಾ ಜೊತೆಗೆ ಮಾಡ್ತೀರಾ? ಇನ್ ಕೇಸ್ ಸೆಷನ್ ಅಲ್ಲಿ ಮಾಡ್ತಾ ಮಿಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಬೆಳಗ್ಗೆ ಸಂಜೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೂ ಮಾಡ್ಬೋದಾ? ಹಾಗೆ ಮತ್ತೆ ಇನ್ನೊಂದು ಗುರುಜಿ, ನಮ್ಮ ಯಜಮಾನ್ರಿಗೆ ಮೋಸ್ಟ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಕಾಲು ಆಪರೇಷನ್ ಆಗಿದ್ದು, ಅದು ವಾಸಿ ಆಗ್ಲಿಲ್ಲ. ಈಗ 1 ತಿಂಗಳಿಂದ ಈಚೆಗೆ ಸ್ವಲ್ಪ ಅದೇ ಕೋರ್ಸ್ ಎಲ್ಲ ಬರಿತಾ ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು ಗಾಯ ಎಲ್ಲ. ಓಕೆ, ಥ್ಯಾಂಕ್ ಯು ಗುರುಜಿ. ಸೂಪರ್ ಮೇಡಮ್, ಕಂಗ್ರಾಚುಲೇಷನ್. ಪಾರ್ವತಿ ಅವರೇ ಹೇಳಿ. ಅದು ಉಂಡಿ ಇಡ್ಬೇಕು ಮತ್ತೆ ಮನಿ ಪ್ಲಾಂಟ್ ಇಡ್ಬೇಕಂತ ಹೇಳಿದ್ರಲ್ಲ, ಯಾವ ಟೈಮ್ ಇಟ್ರೆ ಬೆಟರ್ ಸ್ಟಾರ್ಟ್ ಮಾಡೋದು? ಬೆಳಗ್ಗೆ ಅವ್ರ ಈವ್ನಿಂಗ್? ಕೇಳಿಸಿಲ್ಲ. ಉಂಡಿ ಇಡ್ಬೇಕು ಮತ್ತೆ ಮನಿ ಪ್ಲಾಂಟ್ ಇಡ್ಬೇಕು ಅಂತ ಹೇಳಿದ್ರಲ್ಲ, ಅದು ಯಾವ ಟೈಮ್ಗೆ ಇಟ್ರೆ ಬೆಟರ್? ಸಂಜೆ ಅಥವಾ ಬೆಳಗ್ಗೆ? ಮಾಡಿ, ನಾಳೆ ಬೆಳಗ್ಗೆನೇ ಶುರು ಮಾಡಿ. ನಾಳೆ ಬೆಳಗ್ಗೆನೆ ಒಳ್ಳೆ ಟೈಮಲ್ಲಿ ಮಾಡಿ. ರೈಟ್. ಸ್ಮಿತಾ ಶಿವಪ್ರಸಾದ್ ಹೇಳಿ. ಧನ್ಯವಾದಗಳು. ಜರ್ಮನಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಿಂದೆ ಲಾಸ್ಟ್ ನವೆಂಬರ್ ಅಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ನಿಮ್ ನ್ಯೂಮರಾಲಜಿ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ, ಹಾಗೆ 7 ಚಕ್ರಾಸ್ ಮೆಡಿಟೇಷನ್ ಆಗ್ಲಿ ಎಲ್ಲ ಅಟೆಂಡ್ ಮಾಡಿದ್ದೆ. ಇವತ್ತು ನಾನು ಒಂದು ವಿಚಾರ ಇಲ್ಲಿರುವ ಎಲ್ಲಾ ಜನರಿಗೂ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನನ್ ಲೈಫಲ್ಲಿ ಏನೇನ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡಿದ್ನೋ ಒಂದೊಂದೇ ಅದು ಪೂರ್ಣ ಆಗ್ತಾ ಬರ್ತಾ ಇದೆ. ತುಂಬಾ ಧನ್ಯವಾದಗಳು ಗುರುಜಿ. ನೀವ್ ಹೇಳಿದ ರೆಮಿಡೀಸು, ಎಸ್ಪೆಷಲಿ ಆ ಬರ್ಡ್ ರೆಮಿಡಿ, ಲಾಕ್ ರೆಮಿಡಿ, ರಿಲೀಸ್ ಟೆಕ್ನಿಕ್ಸು ಏನೇನ್ ಹೇಳಿದ್ರಿ ಅದೆಲ್ಲ ಮಾಡ್ತಾ ಬಂದೆ. ಪ್ರತಿಯೊಂದು ರೆಮಿಡಿ ಕೂಡ ಒಂದು ಏನೇ ಸಮಸ್ಯೆಗೂ ಪರಿಹಾರ ಕೊಟ್ಟಿದೆ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಗ್ರಾಟಿಟ್ಯೂಡ್ ಅಂಡ್ ಮೋರ್ ಗ್ರಾಟಿಟ್ಯೂಡ್ ಗುರುಜಿ. ಸೂಪರ್ ಮೇಡಮ್, ಕಂಗ್ರಾಚುಲೇಷನ್ಸ್, ವಂಡರ್ಫುಲ್. ಇಷ್ಟಪಡ್ತೀನಿ,
ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕಳ್ಸು ಅಂದ್ರು ಅದಕ್ಕೂ ರೆಡಿ. ನೀವ್ ಏನ್ ಹೇಳ್ತಿರೋ ಐ ಆಮ್ ಹ್ಯಾಪಿ ಟು ಡೂ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ನನ್ ಕೈಲಿ ಆದಾಗೆಲ್ಲ ನಾನು ಬರ್ಲಿಕ್ ಪ್ರಯತ್ನ ಮಾಡ್ತಾ ಇದೀನಿ. ಇಲ್ಲಿ ಟೈಮ್ ವ್ಯತ್ಯಾಸದ ಇದರಿಂದ ಸ್ವಲ್ಪ ಕಷ್ಟ ಆಗತ್ತೆ ಪ್ರತಿ ತಿಂಗಳು ಅಟೆಂಡ್ ಮಾಡ್ಲಿಕ್ಕೆ. ಮುಂಚೆ ಅಟೆಂಡ್ ಮಾಡ್ತಿದ್ದೆ. ನನ್ನ ಮನ್ಸೆಲ್ಲ ಇದ್ರಲ್ಲೇ ಇರತ್ತೆ. ನಾನು ನಿಮ್ಮ ಯೂಟ್ಯೂಬ್ ರೆಕಾರ್ಡಿಂಗ್ಸ್ ನೋಡ್ಕೊಂಡು ಮತ್ತೆ ಮಾಡ್ತಾ ಇದ್ದೀನಿ ಸಮಯ ಆದಾಗೆಲ್ಲ. ಬಟ್ ಲೈವ್ ಬರ್ಲಿಕ್ಕೆ ಬಹಳ ಖುಷಿ ಆಗತ್ತೆ. ನಿಮ್ನೆಲ್ಲ ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ಸ್ಪೆಷಲಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಹಳ ಖುಷಿ ಆಗತ್ತೆ ಗೋಪಿ ಸರ್. ಥ್ಯಾಂಕ್ ಯು ಸ್ಮಿತಾ ಅವರೇ, ರಿಯಲಿ ಅಪ್ರಿಶಿಯೇಟ್, ಕಂಗ್ರ್ಯಾಚುಲೇಷನ್ಸ್. ಸೊ Thank you. ಜರ್ಮನಿಯಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಅಂಡ್ ಸಾಕಷ್ಟು ರಿಸಲ್ಟ್ಸ್ ಪಡೆದಿದ್ದೀರಾ. ಅಮೇಝಿಂಗ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ಶೇರಿಂಗು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಓ ನಾವು ಮಾಡಬೇಕು, ಇನ್ನಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೆ ರಿಸಲ್ಟ್ಸ್ ಪಡೀರಿ. ನಿಷ್ಕಾಂತ್ ಅವರೇ ಹೇಳಿ. ನಮಸ್ತೆ ಗುರುಗಳೇ. ಥ್ಯಾಂಕ್ ಯು. ಯಾಕಂದ್ರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಗಳೇ ನಿಮಗೂ, ಆಮೇಲೆ ಇಲ್ಲಿ ಸೆಷನ್ದಾಗ ಏನಂತ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಜಿ. ಗುರುಜಿ, ನಾವು ಮನಿ ಪ್ಲಾಂಟ್ ಅನ್ನ ಈಗ 2-3 ತರ ನೋಡಿದೀವಿ. ಆದ್ರ ದಯವಿಟ್ಟು ನೀವು ಯಾವ್ದಾದ್ರು ಸಜೆಸ್ಟ್ ಮಾಡೋದಾದ್ರೆ ಒಂದನ್ನು ಗ್ರೂಪ್ ನಲ್ಲಿ ನೀವು ಈ ತರ ಅಂತಂದ್ರೆ ಕಳಿಸಿದ್ರೆ ನಾವು ಅದನ್ನ ತಗೋಕೆ ಈಸಿ ಆಗ್ತದೆ ಅಂತ ನಾ ಕೇಳ್ಕೊತಾ ಇದ್ದೀನಿ. ಗ್ರೂಪ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಹಾಕ್ಬೋದು ಗುರುಜಿ. ಈ ತರ ಪ್ಲಾಂಟ್ ಅನ್ನ ನೀವು ತಗೊಳ್ಳಿ ಅಂತ, ನಾವು ಅದನ್ನ ಪರ್ಚೇಸ್ ಮಾಡಕ್ಕೆ ಈಸಿ ಆಗ್ತದೆ ಅಂತ ನನ್ನ ಆಸೆ ಗುರುಜಿ. ಯಾಕಂದ್ರೆ 4-5 ತರ ಅದ. ನಾವು ಈಗಲೇ ಸರ್ಚ್ ಮಾಡಿದ್ರೆ ಒಂದ್ 4 ತರ ಬಂದ್ರು ಈಗ. ಅದ್ರ ಸಲುವಾಗಿ ಈ ತರ ತಗೊಂಡ್ರೆ ಒಳ್ಳೇದಂತ ಹೇಳಿದ್ರೆ ನಂಗೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನೀವು ಕೊಟ್ಟಂತ ಕೆಲವೊಂದು ಹೀಲಿಂಗ್ ಕೋರ್ಸ್ ಇಂದ ನನ್ನ ಅಂಗಡಿಗಳು ಬಾಡಿಗೆ ಕೂಡ ತುಂಬಾ ಚೆನ್ನಾಗಿ ಹೋದ ಗುರುಜಿ. ಆಮೇಲೆ ರೀಸೆಂಟ್ ಆಗಿ ಒಂದು ಜಾಗ ಮಾರೋಕೆ ನೀವೊಂದು ಹೀಲಿಂಗ್ ಕೋಡ್ ಕೊಟ್ಟಿದ್ರಿ. ಅದನ್ನ ಯೂಸ್ ಮಾಡೋದ್ರಿಂದ ಈಗ ಕಸ್ಟಮರ್ ಕೂಡ ಬರ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಗುರುಜಿ. ತುಂಬಾ ಹೆಲ್ಪ್ ಆಗಿದೆ. ಅದು ಬಿಸ್ನೆಸ್ ಕೂಡ ಇವತ್ತು ಗ್ರೋತ್ ಆಗ್ತಾ ಇದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಅಲ್ಸಿ ಚೆಕ್ ಮಾಡಿ ಹೇಳ್ತೀನಿ ನಾನು. ವಂದನಾ ಪ್ರಭಾಕರ್ ಹೇಳಿ ಮೇಡಮ್. ನಮಸ್ಕಾರ ಸರ್, ಹ್ಯಾಪಿ ದೀಪಾವಳಿ. ನಮ್ದು ಹಳ್ಳಿ ಆಗಿರೋದ್ರಿಂದ ನಮ್ಗೆ ಅದು ನೀವು ಮನಿ ಪ್ಲಾಂಟ್ ಅಂದ್ರಲ್ಲ ಸರ್, ಅದು ಲಕ್ಷ್ಮೀ ಬಳ್ಳಿ ಅಂತ ಹಚ್ಚಿರ್ತೀವಿ ನಾವು. ಆದ್ರೆ ಮನಿ ಪ್ಲಾಂಟ್ ಅದೇ ನಮಗೂ ಗೊತ್ತಾಗ್ಲಿಲ್ಲ ಸರ್, ಅದು ಬಿದಿರಿನ ಟೈಪ್ ಬರ್ತದಲ್ಲ ಆ ತರ ಹಚ್ಬೇಕೇನೋ ಅಂತ. ಇನ್ ಫ್ಯಾಕ್ಟ್ ನಿಮ್ಗೆ ಇನ್ ಕೇಸ್ ಮನಿ ಪ್ಲಾಂಟ್ ಸಿಕ್ಕಿಲ್ಲ ಅಂದ್ರೆ ನೋ ಇಶ್ಯೂಸ್, ಯು ಕ್ಯಾನ್ ಗೆಟ್ ಎನಿ ಅದರ್ ಪ್ಲಾಂಟ್ ಆಲ್ಸೋ. ಸರಿನಾ? ಇಂಡೋರ್ ಪ್ಲಾಂಟ್ ತಗೊಳ್ಳಿ, ಇಂಡೋರ್ ಪ್ಲಾಂಟ್ ಒಳಗಡೆ ಇಡ್ಬೋದು. ಇಂಡೋರ್ ಪ್ಲಾಂಟ್ ಈಸಿ ಮೇಂಟೈನ್ ಮಾಡಕ್ಕೆ. ಸರಿನಾ? ಸೊ ಟ್ರೈ ಮನಿ ಪ್ಲಾಂಟ್. ನರ್ಸರಿಗಳೆಲ್ಲ ಸಿಗುತ್ತೆ, ಈಸಿಲಿ ಅವೈಲಬಲ್. ಇಲ್ಲ ಗಿಫ್ಟ್ ಅಂಗಡಿಗಳಲ್ಲೂ ಈಗ ಮನಿ ಪ್ಲಾಂಟ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೋ ಇಶ್ಯೂಸ್, ಯು ಕ್ಯಾನ್ ಗೆಟ್ ಅದರ್ ಥಿಂಗ್ ಆಲ್ಸೋ. ಓಕೆ, ಡನ್. I'll check ಫೋಟೋ ಆದ್ರೆ ತೋರ್ಸಕ್ ಟ್ರೈ ಮಾಡಿ. ಆಯ್ತು ಸರ್, ತೋರಿಸ್ರಿ ಸರ್. ಥ್ಯಾಂಕ್ ಯು. ವೀರೇಂದ್ರ ಪ್ರಸಾದ್ ಅವರೇ. ಗುರುಜಿ ನಮಸ್ತೆ, ಹ್ಯಾಪಿ ದೀಪಾವಳಿ ಗುರುಜಿ. ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ದೇವರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತೀನಿ ಗುರುಜಿ. ಗುರುಜಿ, ನನಗೆ ಜಸ್ಟ್ ಒಂದು ಸ್ಮಾಲ್ ಶೇರ್ ಮಾಡ್ಬೇಕು ಅಂತ ಅನಿಸ್ತು. ಜಸ್ಟ್ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ನೀವು ಅಫರ್ಮೇಶನ್ಸ್ ಬರ್ಸ್ತಾ ಇದ್ರಲ್ಲ, ಅಫರ್ಮೇಶನ್ ಬರೆದ ತಕ್ಷಣನೇ ಸಮಥಿಂಗ್ ನನಗೆ ಏನ್ ಅನ್ಸ್ತು ಅಂದ್ರೆ, ನನ್ನ ಶೋಲ್ಡರ್ ಅಲ್ಲಿ ಮೇಲೆ ಏನೋ ಇತ್ತಲ್ಲ ಅಂತ ಹಿಂಗ್ ಹುಡುಕ್ತಾ ಇದೀನಿ ಗುರುಜಿ. ಫುಲ್ ಫ್ರೀ ಆಗ್ಬಿಟ್ಟಿದೆ ಶೋಲ್ಡರ್. ಏನೋ ಹುಡುಕ್ತಾ ಇದೀನಿ ಅನ್ನೋ ತರ ಫೀಲಿಂಗ್ ಆಗ್ಬಿಡುತ್ತೆ. ಫುಲ್ ಫ್ರೀ ಆಗ್ಬಿಟ್ಟಿದೆ ಶೋಲ್ಡರ್. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೂಪರ್, ವಂಡರ್ಫುಲ್, ಥ್ಯಾಂಕ್ ಯು. ಮುತ್ತುರಾಜ್ ಅವರೇ. ನಮಸ್ತೆ, ಹ್ಯಾಪಿ ದೀಪಾವಳಿ ಗುರುಜಿ. ಒಂದ್ ಸೆಕೆಂಡ್ ಎಲ್ಲರಿಗೂ ಸೇರಿಸಿ. ಸೊ ಗುರುಜಿ, ಏನಿಲ್ಲ ನಂದಂದ್ರೆ, ಈಗ ಉಂಡಿ ಹೇಳಿದ್ರಲ್ಲ ಗುರುಗಳೇ, ಅದ್ ದೇವ್ರ ಮನೆಯಲ್ಲೇ ಇಡ್ಬೋದಾ? ಪರವಾಗಿಲ್ಲ? ಇಡ್ಬೋದು, ಡೆಫಿನೆಟ್ ದೇವ್ರ ಮನೇಲಿ ಇಡ್ಬೋದು. ಬಟ್ ಇದು ರೆಮಿಡಿ ತರ ಮಾಡಿ, ದೀಪಾವಳಿಗೆ ರೆಮಿಡಿ ತರ ಮಾಡಿ. ಅಲ್ಲ, ಅದಕ್ಕೆ ಆಲ್ರೆಡಿ ದೇವ್ರ ಮನೇಲಿ ಇದೆ ಒಂದು ಉಂಡಿ, ಅದಕ್ಕೋಸ್ಕರ ಇಲ್ಲ ಅದನ್ನೇ ತೆಗೆದ್ಬಿಟ್ಟು ನಾವು ಇದನ್ನ ಇಡ್ಬೋದಾ? ಮಾಡಬಹುದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಕೃಷ್ಣ ಅವರೇ ಹೇಳಿ. ನಮಸ್ತೆ ಸರ್. ಈ ಶೀಮ್ 2918 ಉಂಟಲ್ಲ, ಅದು ಯಾವ್ದಕ್ಕೆಲ್ಲ ಸರ್ ಯೂಸ್ ಮಾಡ್ಬೋದು? ಮನಿ ಚಾಂಟ್ ಬ್ಲಾಕೇಜ್ ಮಾಡಿ, ದೀಪ ಹಚ್ಚಿ ಪೂಜೆ ಮಾಡ್ಬೇಕಾದ್ರೆ ಚಾಂಟ್ ಮಾಡಿ 11 ಟೈಮ್ 21 ಟೈಮ್ಸ್ ಆರ್ 108 ಟೈಮ್ಸ್. ಯಾವ್ದು ಶೀಮ್ 2918? ಎಸ್ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಾರೆ ನೋಡಿ. ಚಾಟ್ ಬಾಕ್ಸ್ ಅಲ್ಲಿ ಒಂದು ಮನಿ ಪ್ಲಾಂಟ್ ಅನ್ನ ಹಾಕಿದ್ದಾರೆ ಬಸವರಾಜ್ ಅವರು. ರೈಟ್, ದಿಸ್ ಒನ್ ನೋಡಿ, ಚಾಟ್ ಈ ರೀತಿಯಾದಂತ ಒಂದು ಮನಿ ಪ್ಲಾಂಟ್ ಬರುತ್ತೆ. ಯು ಕ್ಯಾನ್ ಬೈ ದಿಸ್. ನರ್ಸರಿಗಳಲ್ಲಿ ಸಿಗುತ್ತೆ, ಇಲ್ಲ ಗಿಫ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಈಸಿ ಮೇಂಟೈನ್ ಮಾಡ್ಲಿಕ್ಕೆ ಅಂಡ್ ವೆರಿ ಗುಡ್ ಆಕ್ಚುಲಿ ಇದು ನಿಮ್ಗೆ. ಓಕೆ, ಡನ್. ಬ್ಯಾಂಬೂ ಅಲ್ಲ, ಇದಕ್ಕೆ ಮನಿ ಪ್ಲಾಂಟ್ ಅದನ್ನೇ ಕರೆಯುವಂಥದ್ದು. ಓಕೆ, that's it. Thank you so much. Thank you so much. We'll end the session. ಶುಭರಾತ್ರಿ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಂಜಾಯ್ ಮಾಡಿ, ಸೇಫ್ ಆಗಿ ಫೆಸ್ಟಿವಲ್ ನ ಆಚರಿಸಿ. ನೀವು ಮಕ್ಕಳು ಎಲ್ಲರೂ ಹುಷಾರಾಗಿ ಸೇಫ್ ಆಗಿ ಆಚರಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೆ ಸಿಗೋಣ ಮುಂದಿನ ಕ್ಲಾಸ್ಗಳಲ್ಲಿ. ಟಿಲ್ ದೆನ್, ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುರು. Happy night, Thank sir. you. Thank you so much, Guruji. Thank you. Happy Deepavali, Guruji. Thank you so much. Happy Deepavali. Happy Deepavali.